ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ ಹಾಕ್ಬಿಟ್ಟು ಓದ್ತಾ ಇದ್ದೀರಾ ಅನ್ಕೋತಿದ್ದೀನಿ. ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಯಾಕೆಂದರೆ ಹೆಲ್ತ್ ಅನ್ನೋದು ತುಂಬಾ ಮುಖ್ಯ. ನಮ್ಮ ಹೆಲ್ತ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಓದ್ಬೋದು. ಚೆನ್ನಾಗಿ ಓದಿದ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ಒಳ್ಳೆ ಮಾರ್ಕ್ಸ್ ಸಿಕ್ಕಿದ್ರೆ ನಾವು ನಮ್ಮ ಫ್ಯೂಚರ್ ಚೆನ್ನಾಗಿರುತ್ತೆ ಅಲ್ವಾ? ಸೊ ಈ ಒಂದು ನೋಟಿಂದ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ನಿಮಗೆ ಸ್ಟ್ರಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ನ ತಂದಿದ್ದೀನಿ. ಸೊ ಹಿಂದಿನ ಒಂದು ಕ್ಲಾಸಲ್ಲಿ ಏನೆಲ್ಲ ನಾವು ಡಿಸ್ಕಸ್ ಮಾಡಿದ್ದೀವಿ ಅಂತ ನೋಡಿದ್ರೆ ಕ್ವಿಕ್ಕಾಗಿ ರೀಕಾಲ್ ಮಾಡ್ತಾ ಹೋದರೆ ನಾವು ಓದಿದಂಥ ಟಾಪಿಕ್ ಯಾವುದು? ಫಂಕ್ಷನ್ಸ್. ಸೊ ಫಂಕ್ಷನ್ಸಲ್ಲೂ ಸಹ ನಾವು ಸ್ಟ್ರಿಂಗ್ ಅನ್ನೋದೇ ಒಂದು ಸಪ್ರೇಟ್ ಟಾಪಿಕ್ ಆಗಿ ಓದಿದ್ವಿ ಅಲ್ವಾ? ಸೊ ಫಂಕ್ಷನ್ಸಲ್ಲಿ ಏನೆಲ್ಲ ಕಲ್ತ್ವಿ, ಫಂಕ್ಷನ್ನ ಹೇಗೆ ಡಿಫೈನ್ ಮಾಡೋದು, ಪ್ಯಾರಾಮೀಟರ್ಸ್ ಅಂದ್ರೇನು, ಆರ್ಗ್ಯುಮೆಂಟ್ಸ್ ಅಂದ್ರೇನು, ಅದ್ರ ಜೊತೆಗೆ ಮುಖ್ಯವಾಗಿ ಲೋಕಲ್ ವೇರಿಯಬಲ್ ಅಂದ್ರೇನು, ಗ್ಲೋಬಲ್ ವೇರಿಯಬಲ್ ಅಂದ್ರೇನು, ಅದ್ರ ಜೊತೆಗೆ ಸ್ಟ್ಯಾಂಡರ್ಡ್ ಲೈಬ್ರರಿ ಫಂಕ್ಷನ್ಸ್ ಏನೇನಿದೆ ಇವೆಲ್ಲವೂ ಸಹ ನಾವು ಕಲ್ತಿದ್ವಿ. ಸೊ ಇದ್ರ ನೆಕ್ಸ್ಟ್ ಟೈಪ್ ಯಾವುದು ಅಂದರೆ ನೆಕ್ಸ್ಟ್ ವರ್ಷನ್ ಅಂತಾನು ಹೇಳ್ಬೋದು. ಯಾಕೆಂದ್ರೆ ಸ್ಟ್ರಿಂಗ್ಸ್ ಅಲ್ಲೂ ಸಹ ಸುಮಾರು ಇನ್ಬಿಲ್ಟ್ ಫಂಕ್ಷನ್ಸ್ ಇದೆ. ಸೊ ಫಂಕ್ಷನ್ಸ್ ಮತ್ತೆ ಸ್ಟ್ರಿಂಗ್ಸ್ ತುಂಬಾನೇ ರಿಲೇಟ್ ಆಗಿದೆ. ಓಕೆ, ಸೊ ಆ ಕಾರಣದಿಂದ ಈ ಒಂದು ಟಾಪಿಕ್ ಇವತ್ತು ನಾವು ಕಲ್ತ್ಕೋಬೇಕು. ಇದು ಬರೀ ನಮ್ಮ ಮಾರ್ಕ್ಸ್ ಪಾರ್ಟ್ ಆಗಿ ಮಾತ್ರ ಯೋಚನೆ ಮಾಡಿದ್ರೆ ಸ್ಟ್ರಿಂಗ್ಸ್ ಅನ್ನೋದು ಕೋಡಿಂಗ್ ಪಾಯಿಂಟ್ ಆಫ್ ವ್ಯೂ ಇಂದ ತುಂಬಾನೇ ಹೆಲ್ಪ್ಫುಲ್. ಇದ್ರ ನಾಲೆಡ್ಜ್ ತುಂಬಾನೇ ಮುಖ್ಯ ಆಗುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್, ನೀವು PW ಕನ್ನಡ ಬ್ಯಾಚಸ್ನ ಆಕ್ಸೆಸ್ ಮಾಡಬೇಕು ಅನ್ನೋದಾದರೆ ಇದರಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ಸ್ ರಿಲೇಟೆಡ್ ಆಗಿರುವಂತಹ ಮೆಟೀರಿಯಲ್ಸ್ ಒಂದೇ ಕಡೆ ಸಿಗುತ್ತೆ. ಅದಲ್ಲದೆ ನಿಮ್ಮ ಪ್ರೋಗ್ರೆಸ್ಸು ಸಹ ಇಲ್ಲಿ ನೀವು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು. ಸೊ ಎಷ್ಟು % ಆಫ್ ದ ಟಾಪಿಕ್ಸ್ನ ನೀವು ಮುಗಿಸಿದ್ದೀರಾ ಅದೆಲ್ಲವೂ ಸಹ ಇಲ್ಲಿ ಟ್ರ್ಯಾಕ್ ಆಗ್ತಾ ಹೋಗುತ್ತೆ. ಅದಲ್ಲದೆ PW ಕನ್ನಡ ವಾಟ್ಸಪ್ ಚಾನಲ್ ಇದೆ. ಇಲ್ಲಿ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ಸ್, ಯಾವುದೇ ಒಂದು ಲೇಟೆಸ್ಟ್ ನೋಟಿಫಿಕೇಶನ್ಸ್ ಬಂದರೂ ಸಹ ನಿಮ್ಗೆಲ್ಲವೂ ಇಲ್ಲಿ ಈ ಇನ್ಫಾರ್ಮೇಶನ್ ಸಿಗ್ತಾ ಹೋಗುತ್ತೆ. ಸೊ ಆ ಕಾರಣದಿಂದ ಈ ಒಂದು ಚಾನಲ್ನ ಫಾಲೋ ಮಾಡಿ, ಇದು ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಫಸ್ಟ್ ಥಿಂಗ್ ಫಸ್ಟ್ ಅಂತ ಹೇಳೋ ಹಾಗೆ ಇಲ್ಲಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ನ ನೋಡೋಣ ಮಕ್ಕಳ. ಸೊ ನಮಗೆ ಇಲ್ಲಿ ಟೋಟಲ್ 4 ಮಾರ್ಕ್ಸ್ಗೆ ಬರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ 1 MCQ ಇರುತ್ತೆ, ಮತ್ತು ಅದ್ರ ಜೊತೆಗೆ ಒಂದು 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಓಕೆ, ಸೊ ಟೋಟಲಿ 4 ಮಾರ್ಕ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಸ್ಟ್ರಿಂಗ್ಸ್ ಅನ್ನೋ ಟಾಪಿಕ್. ಸೊ ಇಲ್ಲಿ ಮಾರ್ಕ್ಸ್ ಕಡಿಮೆ ಇದೆಯಲ್ಲ, ನೆಗ್ಲೆಕ್ಟ್ ಮಾಡ್ಬೋದಾ? ಅವೆಲ್ಲವೂ ನಿಮ್ಮ ತಲೆಗೆ ಬರೋದು ಬೇಡ. ಯಾಕೆಂದರೆ ಫಂಕ್ಷನ್ಸ್ ಹೇಗೆ ಕಡಿಮೆ ಎಫರ್ಟ್ ಹಾಕಿ ಜಾಸ್ತಿ ಮಾರ್ಕ್ಸ್ ತೊಗೊಬೋದು, ಇಲ್ಲಿ ಮಾರ್ಕ್ಸ್ ಕಡಿಮೆ ಅನ್ನೋದಕ್ಕಿಂತ ಹೆಚ್ಚಾಗಿ ಈಸಿಯಾಗಿ ತೊಗೋಬೋದು. ಅರ್ಥ ಆಗ್ತಿದೆಯಾ? ಸೊ ಆ ಕಾರಣದಿಂದ ಈ ಒಂದು ಟಾಪಿಕ್ನ ಕಲ್ತ್ಕೊಳ್ಳೋದು ತುಂಬಾ ಮುಖ್ಯ. ಆಮೇಲೆ ಕೇಳೋ ಕ್ವಶನ್ಸ್ ಎಲ್ಲ ಸ್ವಲ್ಪ ಈಸಿಯಾಗಿರುತ್ತೆ. ಓಕೆ, ಸೊ ನಾನು ನೋಡಿದ ತಕ್ಷಣ ನನಗೆ ಅದೇನೂ ಗೊತ್ತಿಲ್ಲ, ನಾನು ಬಿಟ್ಬಿಡ್ತೀನಿ ಅನ್ನೋ ಲೆವೆಲ್ಗೆಲ್ಲ ಕ್ವಶನ್ಸ್ ಇರಲ್ಲ. ಓಕೆ, ಸೊ ಏನೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೀವಿ? ಫಂಡಮೆಂಟಲ್ಸ್ ಆಫ್ ಸ್ಟ್ರಿಂಗ್, ಏನೆಲ್ಲ ಆಪರೇಷನ್ಸ್ ಇರುತ್ತೆ. ಸ್ಟ್ರಿಂಗ್ಸ್ ಅಂದ ತಕ್ಷಣ ಅದಕ್ಕೆ ಒಂದಷ್ಟು ಸಪರೇಟ್ ಆಪರೇಷನ್ಸ್ ಇರುತ್ತೆ, ಅದನ್ನು ಸಹ ನಾವು ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಟ್ರಾವರ್ಸಿಂಗ್ ಅಂದ್ರೆ ಏನು? ಒಂದು ಸ್ಟ್ರಿಂಗ್ನ ಡಿಫೈನ್ ಅಥವಾ ಡಿಕ್ಲೇರ್ ಮಾಡ್ಕೊಂಡಿರ್ತೀನಲ್ಲ, ಅದನ್ನ ಹೇಗೆ ಆಕ್ಸೆಸ್ ಮಾಡಬಹುದು ಅದನ್ನ ನಾವು ಕಲಿತಾ ಹೋಗ್ತೀವಿ. ಆಮೇಲೆ ಸ್ಟ್ರಿಂಗ್ ಒಳಗಡೆ ಇರುವಂತ ಇನ್ಬಿಲ್ಟ್ ಮೆಥಡ್ಸ್ ಮತ್ತೆ ಫಂಕ್ಷನ್ಸ್ನ ಅದನ್ನ ತಿಳ್ಕೊಂತೀವಿ. ಆ್ಯಂಡ್ ಫೈನಲಿ ಒಂದು ಸ್ಟ್ರಿಂಗ್ನ ಹೇಗೆ ಹ್ಯಾಂಡಲ್ ಮಾಡೋದು ಅದನ್ನ ನಾವು ಕಲಿತೀವಿ. ಕೆಲವು ಸಲ ಏನಾಗ್ಬಿಡುತ್ತೆ, 3 ಮಾರ್ಕ್ಸ್ ಕ್ವಶನ್ಸ್ಗೆ ಪ್ರಾಬಬಿಲಿಟಿ, ಕೆಲವು ಪಾಸಿಬಿಲಿಟಿ ಏನಿರುತ್ತೆ, ಹ್ಯಾಂಡ್ಲಿಂಗ್ ಆಫ್ ಸ್ಟ್ರಿಂಗ್ಸ್ ಇಂದ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ವಿತ್ ದಿಸ್ ನೋಟ್ ಇವತ್ತಿನ ಸೆಷನ್ನ ಸ್ಟಾರ್ಟ್ ಮಾಡೋಣ ಮಕ್ಕಳ. ಸ್ಟ್ರಿಂಗ್ಗೆ ಇಂಟ್ರಡಕ್ಷನ್. ಓಕೆ, ನಾವು ಫಸ್ಟ್ ಡೆಫಿನಿಷನ್ಗೆ ಹೋಗೋದಕ್ಕಿಂತ ಮುಂಚೆ ಒಂದು ಬೇಸಿಕ್ ಇಂಟ್ರಡಕ್ಷನ್ನ ತಿಳ್ಕೊಳ್ಳೋಣ. ಏನು ಸ್ಟ್ರಿಂಗ್ ಅಂದ್ರೆ? ನಾವು ಇಲ್ಲಿವರೆಗೂ ಕೆಲವೆಲ್ಲ ಕೇಳಿರ್ತೀವಿ, ತಿಳ್ಕೊಂಡಿರ್ತೀವಿ. ಇವತ್ತು ಒಂದು ಪ್ರಾಪರ್ ಕ್ಲಾರಿಟಿ ಸಿಗುತ್ತೆ. A string is a sequence data type. ಅಂದ್ರೆ string itself is a data type. Okay, that is present in Python. ಆಮೇಲೆ ಸ್ಟ್ರಿಂಗ್ ನ ನೀವು ನೋಡೋದಕ್ಕೆ ಹೇಗಿರುತ್ತೆ ಅಂದ್ರೆ, ಇಟ್ ಇಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಕ್ಯಾರೆಕ್ಟರ್. ಅಂದ್ರೆ ಒಂದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ, ಅದು ಒಂದು ಪರ್ಟಿಕ್ಯುಲರ್ ಆರ್ಡರ್ ಇರುತ್ತೆ. ಅದ್ರೊಳಗಡೆ ನಾವು ಕ್ಯಾರೆಕ್ಟರ್ ಅಂದ ತಕ್ಷಣ ಯಾವ ತರ ಕ್ಯಾರೆಕ್ಟರ್ಸ್ ಇರುತ್ತೆ? ಆಲ್ಫಾಬೆಟ್ಸ್ ಇರ್ಬೋದು, ಡಿಜಿಟ್ಸ್ ಇರ್ಬೋದು, ಬ್ಲಾಂಕ್ ಸ್ಪೇಸಸ್ ಅಥವಾ ವೈಟ್ ಸ್ಪೇಸಸ್ ಇರ್ಬೋದು, ಅಥವಾ ಸ್ಪೆಷಲ್ ಸಿಂಬಲ್ಸ್ ಇರ್ಬೋದು. ಇದರಲ್ಲಿ ಯಾವುದಾದ್ರೂ ಇರ್ಬೋದು, ಅಥವಾ ಇದರಲ್ಲಿ ಮಿಕ್ಸ್ಡ್ ಅಪ್ ಆಗಿರ್ಬೋದು. ಗ್ರೂಪ್ ಆಫ್ ಅಥವಾ ಆರ್ಡರ್ ಆಫ್ ಆಲ್ಫಾಬೆಟ್ಸ್, ಡಿಜಿಟ್ಸ್, ವೈಟ್ ಸ್ಪೇಸಸ್, ಸ್ಪೆಷಲ್ ಸಿಂಬಲ್ಸ್, ಈ ಥರ ಗ್ರೂಪಲ್ಲೂ ಸಹ ಇರ್ಬೋದು. ಸೊ ಯೂಶಲಿ ಪೈಥಾನ್ ಸ್ಟ್ರಿಂಗ್ ಅನ್ನೋದು ಯಾವ ಕ್ಯಾರೆಕ್ಟರ್ ಇಂದ ಆಗಿರುತ್ತೆ ಅಂದ್ರೆ ಯೂನಿಕೋಡ್ ಕ್ಯಾರೆಕ್ಟರ್. ಸೊ MCQ ಪಾಯಿಂಟ್ ಆಫ್ ವ್ಯೂ ಇಂದ ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್. ಅಥವಾ ಹೇಗೆ ಕೇಳ್ಬೋದು ಅಂದ್ರೆ, ಯೂಸಿಂಗ್ ವಾಟ್ ಟೈಪ್ ಆಫ್ ಕ್ಯಾರೆಕ್ಟರ್ ಪೈಥಾನ್ ಸ್ಟ್ರಿಂಗ್ಸ್ ಆರ್ ಮೇಡ್ ಅಪ್ ಅಂತ ಕೇಳ್ಬೋದು. ಸೊ ಯೂನಿಕೋಡ್ ಇಸ್ ದ ಆನ್ಸರ್.
ನೆಕ್ಸ್ಟ್ ಪೈಥಾನ್ ಡಸ್ ನಾಟ್ ಹ್ಯಾವ್ ಸಪ್ರೇಟ್ ಕ್ಯಾರೆಕ್ಟರ್ ಡೇಟಾ ಟೈಪ್. ನಾವು ಸಿ ಪ್ರೋಗ್ರಾಮಿಂಗ್ ಅಲ್ಲಿ ಅಥವಾ ಜಾವಾದಲ್ಲಿ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂತಾನೆ ಒಂದು ಸಪ್ರೇಟ್ ಇರುತ್ತೆ, ಅದಲ್ಲದೆ ಸ್ಟ್ರಿಂಗ್ ಇರುತ್ತೆ. ಬಟ್ ಇಲ್ಲಿ ಪೈಥಾನ್ ಅಲ್ಲಿ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂತ ಸಪ್ರೇಟ್ ಇರಲ್ಲ, ಸ್ಟ್ರಿಂಗ್ ಏನಿರುತ್ತೆ ಅದೇ. ಓಕೆ, ಸೊ ಅದರೊಳಗಡೆ ಇಂಡಿವಿಜುವಲ್ ಎಲಿಮೆಂಟ್ಸ್ನ ನಾವೇನಂತ ಕರಿತೀವಿ, ಕ್ಯಾರೆಕ್ಟರ್ ಅಥವಾ ಸಿ ಹೆಚ್ ಅಂತಾನು ಕರಿತೀವಿ. ಅ ಸ್ಟ್ರಿಂಗ್ ಆಫ್ ಲೆಂತ್ 1 is treated as a character. ಸೊ ಯೂಶಲಿ ಏನಾಗ್ಬಿಡುತ್ತೆ ಅಂದ್ರೆ ಮಕ್ಕಳ, ನಾವು ಇಂಡೆಕ್ಸಿಂಗ್ ಮತ್ತೆ ಲೆಂತ್ ಆಫ್ ದ ಸ್ಟ್ರಿಂಗ್ ಕೆಲವು ಸಲ ಕನ್ಫ್ಯೂಸ್ ಮಾಡ್ಕೊಂತೀವಿ. ಇಂಡೆಕ್ಸಿಂಗ್ ಆಫ್ ದ ಸ್ಟ್ರಿಂಗ್ ಯೂಶಲಿ ಸ್ಟಾರ್ಟ್ಸ್ ವಿತ್ 0. ಓಕೆ, ಸೊ 0 ಅಂದ್ರೆ ಎಷ್ಟು ಎಲಿಮೆಂಟ್ ಇದೆ ಅಂತ, 1 ಎಲಿಮೆಂಟ್. ಸೊ ಲೆಂತ್ ಆಫ್ ದ ಸ್ಟ್ರಿಂಗ್ ಎಷ್ಟು, 1. ವಾಟ್ ಇಸ್ ದ ಇಂಡೆಕ್ಸ್ ಆಫ್ ದಟ್ ಎಲಿಮೆಂಟ್, 0. ಸೊ ಈ ಕ್ಲಾರಿಟಿ ನಿಮಗೆ ಯಾವಾಗಲೂ ನೆನಪಲ್ಲಿ ಇರಬೇಕು. ಓಕೆ, ಸೊ ಇಂಟ್ರಡಕ್ಷನ್ ಆದ್ಮೇಲೆ ಡೆಫಿನಿಷನ್ ಏನು, ಸೊ ಸ್ಟ್ರಿಂಗ್ಸ್ ನ ಹೇಗೆ ಡಿಫೈನ್ ಮಾಡ್ತೀವಿ. ಅ ಸ್ಟ್ರಿಂಗ್ ಇಸ್ ಕ್ರಿಯೇಟೆಡ್ ಬೈ ಎನ್ಕ್ಲೋಸಿಂಗ್ ದ ಕ್ಯಾರೆಕ್ಟರ್ಸ್ ವಿತ್ ಇನ್ ಸಿಂಗಲ್ ಕೋಟ್ಸ್, ಡಬಲ್ ಕೋಟ್ಸ್ ಅಂಡ್ ಟ್ರಿಪಲ್ ಕೋಟ್ಸ್. ಸೊ ದಿಸ್ ಇಸ್ ದ ಜನರಲ್ ಡೆಫಿನಿಷನ್ ಆಫ್ ಸ್ಟ್ರಿಂಗ್ ವಿತ್ ರೆಸ್ಪೆಕ್ಟ್ ಟು ಪೈಥಾನ್. ಆಯ್ತಾ? ಸೊ ಯೂಶಲಿ ಸ್ಟ್ರಿಂಗ್ ನ ಹೇಗೆ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ, ಕ್ಯಾರೆಕ್ಟರ್ಸ್ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ನ ಡಬಲ್ ಕೋಟ್ಸ್ ಇಂದ, ಸಿಂಗಲ್ ಕೋಟ್ಸ್ ಇಂದ ಮತ್ತೆ ಟ್ರಿಪಲ್ ಕೋಟ್ಸ್ ಇಂದ ಎನ್ಕ್ಲೋಸ್ ಮಾಡೋ ಮುಖಾಂತರ ನಾವು ಡಿಫೈನ್ ಮಾಡ್ಕೋತೀವಿ. ಅದಕ್ಕೆ ನಾವು ಸ್ಟ್ರಿಂಗ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಸಿಂಗಲ್ ಕೋಟ್ಸ್, ಹಲೋ ಸಿಂಗಲ್ ಕೋಟ್ಸ್, ಹಲೋ ಡಬಲ್ ಕೋಟ್ಸ್, ಹಲೋ ಟ್ರಿಪಲ್ ಕೋಟ್ಸ್. ಟ್ರಿಪಲ್ ಕೋಟ್ಸ್ 2 ತರ ಇರುತ್ತೆ. ಓಕೆ, ಸಿಂಗಲ್ ಕೋಟ್ಸ್ ನ 3 ಸಲ ಮೆನ್ಷನ್ ಮಾಡಿದ್ರು ಅದನ್ನ ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಡಬಲ್ ಕೋಟ್ಸ್ ನ 3 ಸಲ ಮೆನ್ಷನ್ ಮಾಡಿದ್ರು ಸಹ ಅದನ್ನ ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನೇನು, str1 is equal to hello world. str1 is equal to hello world ಅಂತ ಅಂದ್ರೆ ಇಲ್ಲಿ ಯಾವ ಕೋಟ್ಸ್ ನ ಯೂಸ್ ಮಾಡಿದೀನಿ, ಸಿಂಗಲ್ ಕೋಟ್ಸ್ ಯೂಸ್ ಮಾಡಿದೀವಿ. ನೆಕ್ಸ್ಟ್ str2 hello world. ಸೊ str1 ಅನ್ನೋದೇನು, ಸ್ಟ್ರಿಂಗ್ ವೇರಿಯೇಬಲ್. str2 ಅನ್ನೋದೇನು, ಅದು ಸಹ ಸ್ಟ್ರಿಂಗ್ ವೇರಿಯೇಬಲ್. ಅದರೊಳಗಡೆ ಇರೋ ಕ್ಯಾರೆಕ್ಟರ್ ಯಾವುದು, hello world. ಇಸ್ ಇಟ್ ಸಿಂಗಲ್ ಕೋಟ್ಸ್ ಆರ್ ಡಬಲ್ ಕೋಟ್ಸ್, ಅದು ಡಬಲ್ ಕೋಟ್ಸ್. ನೆಕ್ಸ್ಟ್ str3 is equal to hello world, ಅದು ಟ್ರಿಪಲ್ ಕೋಟ್ಸ್ ಆಗಿರುತ್ತೆ. ನೋಡಿ ಇಲ್ಲಿ, ಇದು ಟ್ರಿಪಲ್ ಕೋಟ್ಸ್ ಅಲ್ವಾ, ಇದು ಸಹ ಟ್ರಿಪಲ್ ಕೋಟ್ಸ್. ಆದ್ರೆ ಟ್ರಿಪಲ್ ಕೋಟ್ಸ್ ಹೇಗಿರುತ್ತೆ, ಇನ್ ದ ಫಾರ್ಮ್ ಆಫ್ ಡಬಲ್ ಕೋಟ್ಸ್. ಇಲ್ಲಿ ಟ್ರಿಪಲ್ ಕೋಟ್ಸ್ ಇನ್ ದ ಫಾರ್ಮ್ ಆಫ್ ಸಿಂಗಲ್ ಕೋಟ್ಸ್. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಮಕ್ಕಳ. ಕೋಟ್ಸ್ ಸಿಂಗಲ್ನೇ 3 ಸಲ ಬರೆದ್ರೆ ಅದನ್ನ ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಡಬಲ್ ಇದನ್ನ 3 ಸಲ ಬರೆದ್ರು ಅದನ್ನ ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಇದನ್ನು ಸಹ ನಾವು ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಓಕೆ, ಅದಲ್ಲದೆ ಇದನ್ನು ಸಹ ಟ್ರಿಪಲ್ ಕೋಟ್ಸ್ ಅಂತ ಕರಿತೀವಿ. ಸೊ ಇದ್ರೊಳಗಡೆ ಏನಿದೆ ಅಂದ್ರೆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್. ಅರ್ಥ ಆಗ್ತಿದ್ಯಾ? ಸೊ ಅದ್ರ ಜೊತೆಗೆ ಟ್ರಿಪಲ್ ಕೋಟ್ಸ್ ಆರ್ ಯೂಶಲಿ ಯೂಸ್ಡ್ ಇನ್ ಮಲ್ಟಿ ಲೈನ್ ಸ್ಟ್ರಿಂಗ್. ಸೊ ಸಿಂಗಲ್ ಲೈನ್ ಸ್ಟ್ರಿಂಗ್ ಅಲ್ಲಿ ನಾವು ಯೂಶಲಿ ಸಿಂಗಲ್ ಕೋಟ್ಸ್ ಮತ್ತೆ ಡಬಲ್ ಕೋಟ್ಸ್ ನ ಯೂಸ್ ಮಾಡ್ಕೊಂತೀವಿ. ಟ್ರಿಪಲ್ ಕೋಟ್ಸ್ ನ ಒಂದಕ್ಕಿಂತ ಜಾಸ್ತಿ ಲೈನ್ ಅಲ್ಲಿ ಏನಾದರೂ ಸ್ಟ್ರಿಂಗ್ ಆಪರೇಷನ್ಸ್ ಅಥವಾ ಸ್ಟ್ರಿಂಗ್ ನ ಡಿಫೈನ್ ಮಾಡ್ಕೊಳ್ಳೋದು, ಆಕ್ಸೆಸ್ ಮಾಡೋದು ಅಥವಾ ಟ್ರಾವರ್ಸ್ ಮಾಡ್ಕೊಬೇಕು ಅನ್ನೋದಾದ್ರೆ ಅವಾಗ ನಾವು ಟ್ರಿಪಲ್ ಕೋಟ್ಸ್ ನ ಯೂಸ್ ಮಾಡ್ತೀವಿ. ಓಕೆ, ಸೊ ಆಕ್ಸೆಸಿಂಗ್ ದ ಸ್ಟ್ರಿಂಗ್, ಆಕ್ಸೆಸಿಂಗ್ ದ ಕ್ಯಾರೆಕ್ಟರ್ಸ್ ಇನ್ ದ ಸ್ಟ್ರಿಂಗ್. ಸೊ ನಾವು ಮೊದಲೇ ಹೇಳ್ದಂಗೆ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಕ್ಯಾರೆಕ್ಟರ್ ಡೇಟಾ ಟೈಪೇ ಬೇರೆ, ಸ್ಟ್ರಿಂಗ್ ಡೇಟಾ ಟೈಪೇ ಬೇರೆ. ಆದ್ರೆ ಇಲ್ಲಿ ಕ್ಯಾರೆಕ್ಟರ್ ಅನ್ನೋ ಡೇಟಾ ಟೈಪೇ ಇಲ್ಲ ಪೈಥಾನ್ ಅಲ್ಲಿ. ಇಟ್ ಈಸ್ ಆಲ್ ಅಬೌಟ್ ಒನ್ ಡೇಟಾ ಟೈಪ್, ದಟ್ ಇಸ್ ಸ್ಟ್ರಿಂಗ್. ಸೊ ಈಚ್ ಕ್ಯಾರೆಕ್ಟರ್ ಇನ್ ಅ ಸ್ಟ್ರಿಂಗ್ ಹ್ಯಾಸ್ ಅ ಇಂಡೆಕ್ಸ್ ನಂಬರ್. ಹೇಗೆ ನಾವು ಆಕ್ಸೆಸ್ ಮಾಡ್ತೀವಿ ಕ್ಯಾರೆಕ್ಟರ್ಸ್ ನ ಅಂದ್ರೆ ಯೂಸಿಂಗ್ ಇಂಡೆಕ್ಸ್ ನಂಬರ್. ಇಂಡೆಕ್ಸ್ ಸ್ಟಾರ್ಟ್ಸ್ ಫ್ರಮ್ 0 ಅಂಡ್ ವಿ ಆಕ್ಸೆಸ್ ಫ್ರಮ್ ಲೆಫ್ಟ್ ಟು ರೈಟ್. ಏನದು, ಫಸ್ಟ್ ಕ್ಯಾರೆಕ್ಟರ್ ನ ಏನಂತ ಕರಿತೀವಿ, ಇಂಡೆಕ್ಸ್ 0. ಲಾಸ್ಟ್ ಕ್ಯಾರೆಕ್ಟರ್ ನ ಏನಂತ ಕರಿತೀವಿ, ಇಂಡೆಕ್ಸ್ n-1 ಅಂತ ಕರಿತೀವಿ. ಸೊ ಇಲ್ಲಿ ಇಂಡೆಕ್ಸಿಂಗ್ ಅಲ್ಲಿ 2 ತರ ಇದೆ, ಒಂದು ಪಾಸಿಟಿವ್ ಇಂಡೆಕ್ಸಿಂಗ್, ಇನ್ನೊಂದು ನೆಗೆಟಿವ್ ಇಂಡೆಕ್ಸಿಂಗ್. ಏನದು ಪಾಸಿಟಿವ್ ಇಂಡೆಕ್ಸಿಂಗ್ ಅಂದ್ರೆ, ಅಲ್ವಾ? ಸೊ ಇದು ಹಲೋ ಅನ್ನೋದು ಒಂದು ಸ್ಟ್ರಿಂಗ್ ಅಂತ ಕನ್ಸಿಡರ್ ಮಾಡಿ. ಸೊ ಇದನ್ನ ರೆಪ್ರೆಸೆಂಟ್ ಮಾಡೋದಾದ್ರೆ ಒಂದು ಇಂಡೆಕ್ಸ್ ಅಲ್ಲಿ HELLO, ಹಲೋ. ಓಕೆ, ಸೊ ಇಂಡೆಕ್ಸಿಂಗ್, ಪಾಸಿಟಿವ್ ಇಂಡೆಕ್ಸಿಂಗ್ ಏನ್ ಮಾಡುತ್ತೆ, ಫಸ್ಟ್ ಕ್ಯಾರೆಕ್ಟರ್ ಏನು, 0. ಓಕೆ, ಸೊ ಟೋಟಲ್ ಎಷ್ಟು ಎಲಿಮೆಂಟ್ಸ್ ಇದೆ, 1 2 3 4 5. ಸೊ n ವ್ಯಾಲ್ಯೂ ಎಷ್ಟು, 5. ಸೊ n-1 ಅಂದ್ರೆ 4 ತಾನೆ. ಸೊ 0 ಇಂದ 4 ವರೆಗೆ ಹೇಗೆ, 0 1 2 3 4 ಅಲ್ವಾ?
ಸೊ 0 1 2 3 4. ಸೊ ಸ್ಟಾರ್ಟ್ಸ್ ಫ್ರಮ್ 0 ಅಂಡ್ ಎಂಡ್ಸ್ ಎಟ್ n-1. ಇದನ್ನ ಏನಂತ ಕರಿತೀವಿ ನಾವು? ಪಾಸಿಟಿವ್ ಇಂಡೆಕ್ಸಿಂಗ್ ಅಂತ ಕರಿತೀವಿ. ಇನ್ನೊಂದು ಎರಡನೇ ಇಂಡೆಕ್ಸಿಂಗ್ ಯಾವುದು? ನೆಗೆಟಿವ್ ಇಂಡೆಕ್ಸಿಂಗ್. ಅಂದ್ರೆ ರೈಟ್ ಟು ಲೆಫ್ಟ್. ಲಾಸ್ಟ್ ಕ್ಯಾರೆಕ್ಟರ್ ಇಸ್ -1, ಫಸ್ಟ್ ಕ್ಯಾರೆಕ್ಟರ್ ಇಸ್ -n. ಏನಿದು -n? ಹೇಗೆ ಅರ್ಥ ಮಾಡ್ಕೊಳ್ಳೋದು? ಇಲ್ಲಿ ನೋಡಿ, ಕಳೆದ ಎಕ್ಸಾಂಪಲ್ ಅಲ್ಲಿ ಹೇಗೆ ನಾವು ಹಲೋ ಅಂತ ಒಂದು ಎಕ್ಸಾಂಪಲ್ ತಗೊಂಡಿದ್ವೋ ಅದೇ ಎಕ್ಸಾಂಪಲ್ ಮತ್ತೆ ನಾನು ನೆಗೆಟಿವ್ ಇಂಡೆಕ್ಸಿಂಗ್ ಅಲ್ಲೂ ಯೂಸ್ ಮಾಡ್ಕೊತೀನಿ. str2 ಅಂತ ತಗೊಳ್ಳೋಣ. ಹಲೋ. ಓಕೆ, ಏನಕ್ಕೆ ಇದನ್ನ ಸ್ಟ್ರಿಂಗ್ ಅಂತ ಕರಿತೀನಿ? ನಾನು ಡಬಲ್ ಕೋಟ್ಸ್ ಯೂಸ್ ಮಾಡಿಕೊಂಡು ಎನ್ಕ್ಲೋಸ್ ಮಾಡ್ಕೊಂಡಿದ್ದೀನಿ ಅಲ್ವಾ? ಸೊ ಇದನ್ನ ನಾನು ಇಂಡೆಕ್ಸಿಂಗ್ ರೂಪದಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ HELLO. ನೆಗೆಟಿವ್ ಇಂಡೆಕ್ಸಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿ ಎಲ್ಲಿಂದ ಎಂಡ್ ಮಾಡ್ತಾ ಇದ್ದೀವಿ? ರೈಟ್ ಟು ಲೆಫ್ಟ್ ಅಲ್ವಾ? ಸೊ ಫ್ರಮ್ ರೈಟ್ ಟು ಲೆಫ್ಟ್, ಲಾಸ್ಟ್ ಕ್ಯಾರೆಕ್ಟರ್ ಇಸ್ -1, ಫಸ್ಟ್ ಕ್ಯಾರೆಕ್ಟರ್ ಇಸ್ -n. ಸೊ ಇಲ್ಲಿ ಲಾಸ್ಟ್ ಕ್ಯಾರೆಕ್ಟರ್ ಯಾವುದು? ಇದು. ಸೊ ಇಲ್ಲಿ n ವ್ಯಾಲ್ಯೂ ಎಷ್ಟಿದೆ? 5 ತಾನೆ. ಸೊ -1, -2, -3, -4, -5. ಸೊ ಹೀಗೆ ನಾವು ನೆಗೆಟಿವ್ ಇಂಡೆಕ್ಸಿಂಗ್ ಕೊಡ್ತಾ ಹೋಗ್ತೀವಿ. ಸೊ ಪಾಸಿಟಿವ್ ಇಂಡೆಕ್ಸಿಂಗ್ ಅಲ್ಲಿ ವಿ ಆಕ್ಸಿಸ್ ದ ಎಲಿಮೆಂಟ್ ಫ್ರಮ್ ಲೆಫ್ಟ್ ಟು ರೈಟ್. ಫಸ್ಟ್ ಎಲಿಮೆಂಟ್ ಯಾವ್ದ್ರಿಂದ ಏನಿರುತ್ತೆ ವ್ಯಾಲ್ಯೂ? 0. ಲಾಸ್ಟ್ ಎಲಿಮೆಂಟ್ ಏನಿರುತ್ತೆ ವ್ಯಾಲ್ಯೂ? n-1 ಇರುತ್ತೆ. ಅದೇ ತಾನೇ ಇಲ್ಲಿ ನಾವು ಕಲ್ತಿದ್ದು ನೋಡಿ, 0 to n-1. ಅದೇ ನೆಗೆಟಿವ್ ಇಂಡೆಕ್ಸಿಂಗ್ ಅಲ್ಲಿ ರೈಟ್ ಟು ಲೆಫ್ಟ್ ಆಗುತ್ತೆ. ಲಾಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಯಾವಾಗಲೂ -1 ಇರುತ್ತೆ. ಫಸ್ಟ್ ಕ್ಯಾರೆಕ್ಟರ್ ಅಲ್ಲಿ ಏನಿರುತ್ತೆ? -n ಇರುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೆಗೆಟಿವ್ ಇಂಡೆಕ್ಸಿಂಗ್ಗೆ, ದಟ್ ಇಸ್ str1 ಇಸ್ ಈಕ್ವಲ್ ಟು ಹಲೋ ವರ್ಲ್ಡ್. ಬಟ್ ಇಲ್ಲಿ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋ ಎಕ್ಸಾಂಪಲ್ ಯಾವುದು ಮಕ್ಕಳ? ಹಲೋ. ಸೊ ಇದನ್ನ ನಾವು ಯಾವ ಇಂಡೆಕ್ಸಿಂಗ್ ಅಂತ ಕರಿತೀವಿ? ನೆಗೆಟಿವ್ ಇಂಡೆಕ್ಸಿಂಗ್. ಸೊ ಇಲ್ಲೇ ಒಂದು ಪಾಸಿಟಿವ್ ಇಂಡೆಕ್ಸಿಂಗು ತೋರಿಸ್ಬೇಕು ಅನ್ನೋದಾದ್ರೆ ಇಲ್ಲಿ ನಾವ್ ಏನ್ ಮಾಡ್ತಿದ್ದೀವಿ? ರೈಟ್ ಟು ಲೆಫ್ಟ್ ಅಲ್ವಾ? ಸೊ ಅದೇ ತರ ಇಲ್ಲಿ ಪಾಸಿಟಿವ್ ಇಂಡೆಕ್ಸಿಂಗ್ ನೋಡೋದಾದ್ರೆ 0 1 2 3 4 ಅಲ್ವಾ? ಇದಕ್ಕೆ ಯಾವ ಇಂಡೆಕ್ಸಿಂಗ್ ಅಂತ ಕರಿತೀವಿ? ಪಾಸಿಟಿವ್ ಇಂಡೆಕ್ಸಿಂಗ್. ಸೊ ಈ ಪಾಸಿಟಿವ್ ಇಂಡೆಕ್ಸಿಂಗ್ ಹೇಗ್ ಬರುತ್ತೆ? ಫ್ರಮ್ ಲೆಫ್ಟ್ ಟು ರೈಟ್. ಅರ್ಥ ಆಗ್ತಿದ್ಯಾ? ಸೊ ಕ್ಲಾರಿಟಿ ಸಿಗ್ಲಿ ಅಂತ ಎರಡು ಒಂದೇ ಜಾಗದಲ್ಲಿ ಬರಿತಾ ಇದ್ದೀನಿ, ನೀಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಇದನ್ನೇ ಅಲ್ಲಿ ಮೆನ್ಷನ್ ಮಾಡಿರೋದು. ಹಲೋ ವರ್ಲ್ಡ್ ಅಂತ ತಗೊಂಡ್ರೆ ಇಲ್ಲಿ ನೀವು ಗಮನಿಸ್ಬೋದು ಮಕ್ಕಳ, ಹಲೋ ಮತ್ತೆ ವರ್ಲ್ಡ್ಗೆ ಮಧ್ಯದಲ್ಲಿ ಬ್ಲಾಂಕ್ ಸ್ಪೇಸ್ ಇದೆ. ಸೊ ಅದನ್ನೇ ಸಹ ಇಲ್ಲಿ ರೆಪ್ರೆಸೆಂಟ್ ಮಾಡಿರೋದು. ಕ್ಯಾರೆಕ್ಟರ್ ಏನೇನಿದೆ? HELLO ಸ್ಪೇಸ್ ವರ್ಲ್ಡ್, WORLD. ನೆಕ್ಸ್ಟ್ ಇಸ್ ಎಕ್ಸ್ಕ್ಲಮೇಷನ್ ಸಿಂಬಲ್. ಸೊ ಇಂಡೆಕ್ಸ್, ಪಾಸಿಟಿವ್ ಇಂಡೆಕ್ಸಿಂಗ್ ಅಲ್ಲಿ 0 1 2 3 ಅಪ್ ಟು n-1 ಅಂದ್ರೆ 12 ಕ್ಯಾರೆಕ್ಟರ್ಸ್ ಇದೆ. ಸೊ ಲಾಸ್ಟ್ ಒನ್ ಏನು? 11. ಸೊ ನೆಗೆಟಿವ್ ಇಂಡೆಕ್ಸಿಂಗ್ ಅಲ್ಲಿ ಏನಾಗುತ್ತೆ? ರೈಟ್ ಟು ಲೆಫ್ಟ್ ಅಂದ್ರೆ -1 ಇನ್ ಸ್ಟಾರ್ಟ್ ಆಗುತ್ತೆ. n ವ್ಯಾಲ್ಯೂ ಎಷ್ಟು? 12. ಸೊ -n ಗೆ ಎಂಡ್ ಆಗುತ್ತೆ. ಈಗ ನಾನೇನಾದ್ರೂ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಎಲಿಮೆಂಟ್ ನ ಆಕ್ಸೆಸ್ ಮಾಡಬೇಕು. ಈಗ ಇಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? ಟೋಟಲಿ 12 ಕ್ಯಾರೆಕ್ಟರ್ಸ್ ಇದೆ. ನಾನು ಯಾವ್ದಾದ್ರು ಒಂದ್ ಅಥವಾ ಎರಡು ಕ್ಯಾರೆಕ್ಟರ್ನ ಆಕ್ಸೆಸ್ ಮಾಡಬೇಕು ಅಂದ್ರೆ ಹೇಗೆ ಆಕ್ಸೆಸ್ ಮಾಡ್ತೀನಿ? str1 ಡಬಲ್ ಅಂದ್ರೆ ಸ್ಕ್ವೇರ್ ಬ್ರಾಕೆಟ್ ಆಫ್ 0 ಅಂದ್ರೆ ನನ್ಗೆ ಏನ್ ಔಟ್ಪುಟ್ ಬರುತ್ತೆ? str1 ಅಂತ ನಾನು ಕನ್ಸಿಡರ್ ಮಾಡಿದ್ದೀನಲ್ವಾ ಹಲೋ ವರ್ಲ್ಡ್ ನ, ಆಫ್ 0 ದ್ರೊಳಗಡೆ ಯಾವ ಕ್ಯಾರೆಕ್ಟರ್ ಇದೆ? H. ಅದೇ str1 ಆಫ್ 6 ಅಲ್ಲಿ ನನಗೆ ಯಾವ ಕ್ಯಾರೆಕ್ಟರ್ ಇದೆ? W ಇದೆ. str1 ಆಫ್ -1 ಎಲ್ಲಿದೆ? ಇಲ್ಲಿದೆ. ಸೊ ಎಕ್ಸ್ಕ್ಲಮೇಷನ್. ಹೀಗೆ ನಾವು ಎಲಿಮೆಂಟ್ ನ ಆಕ್ಸೆಸ್ ಮಾಡ್ತಾ ಹೋಗಬಹುದು. ಓಕೆ, ಸೊ ಈಗ ಕೆಲವು ಇಂಡೆಕ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎರರ್ಸ್ ಬರುತ್ತೆ. ಯಾವಾಗ? ಇಂಡೆಕ್ಸ್ ಇಸ್ ಔಟ್ ಆಫ್ ರೇಂಜ್. ಈಗ ನಾನು ಇಲ್ಲಿರೋ ಇಂಡೆಕ್ಸ್ ವ್ಯಾಲ್ಯೂ ಬಿಟ್ಟು ಬೇರೆ ಏನೋ ಕೊಟ್ರೆ, ಈಗ -45 ಅಂತ ಕೊಡ್ತೀನಿ ಆಯ್ತಾ, ಅಥವಾ 20 ಅಂತ ಕೊಡ್ತೀನಿ, ಆ ವ್ಯಾಲ್ಯೂ ಈ ಇಂಡೆಕ್ಸ್ ಅಲ್ಲಿ ಪ್ರೆಸೆಂಟ್ ಆಗಿದ್ಯಾ? ಆಗಿಲ್ಲ ಅಲ್ವಾ? ಸೊ ಅದಕ್ಕೆ ಏನ್ ಬರುತ್ತೆ? ಇಂಡೆಕ್ಸ್ ಎರರ್ ಅಂತ ಬರುತ್ತೆ. ಆಮೇಲೆ ಇಂಡೆಕ್ಸ್ ಮಸ್ಟ್ ಬಿ ಆನ್ ಇಂಟೀಜರ್. ಈಗ ನಾನು ಇಂಡೆಕ್ಸ್ ನ ಇಂಟೀಜರ್ ಕೊಡೋದು ಬಿಟ್ಬಿಟ್ಟು ಸ್ಟ್ರಿಂಗ್ ವ್ಯಾಲ್ಯೂ ಕೊಡೋದು ಅಥವಾ ಫ್ಲೋಟ್ ವ್ಯಾಲ್ಯೂ ಕೊಟ್ರೆ ಅವಾಗ ಯಾವ ತರದ ಎರರ್ ಬರುತ್ತೆ? ಟೈಪ್ ಎರರ್ ಬರುತ್ತೆ. ಓಕೆ, ನೆಕ್ಸ್ಟ್ ಒಂದು ಫಂಕ್ಷನ್ ತುಂಬಾನೇ ಇಂಪಾರ್ಟೆಂಟ್, ಅದು ಲೆಂತ್ ಫಂಕ್ಷನ್.
ಲೆಂತ್ ಫಂಕ್ಷನ್ ಏನ್ ಮಾಡುತ್ತೆ, ಎಷ್ಟು ಕ್ಯಾರೆಕ್ಟರ್ ಇದೆ ಸ್ಟ್ರಿಂಗ್ ಅಲ್ಲಿ ಅನ್ನೋದನ್ನ ರಿಟರ್ನ್ ಮಾಡುತ್ತೆ. ಹೇಗೆ ಯೂಸ್ ಮಾಡೋದು ಆ ಫಂಕ್ಷನ್ ನ, ಲೆನ್ ಆಫ್ ಹಲೋ ವರ್ಲ್ಡ್ ಅಂತ ಕೊಟ್ರೆ ಇದು ಡೈರೆಕ್ಟ್ ಆಗಿ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಔಟ್ಪುಟ್ ಕೊಡುತ್ತೆ. ಅಥವಾ ಇನ್ನೊಂಥರ ಕೊಡ್ಬೋದು ಇದನ್ನ, str1 ಇಸ್ ಈಕ್ವಲ್ ಟು ಹಲೋ ವರ್ಲ್ಡ್ ಅಂತ ಹೇಳಿ ಲೆಂತ್ ಆಫ್ str1 ಅಂತ ಕೊಡ್ಬೋದು. ಅವಾಗ ಏನಾಗುತ್ತೆ, ಅವಾಗ್ಲೂ ಸಹ ನನಗೆ 12 ಅಂತ ರಿಟರ್ನ್ ಆಗುತ್ತೆ. ಸೊ ಲೆಂತ್ ಅನ್ನೋದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ದಟ್ ವಿಲ್ ಕೌಂಟ್ ದ ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಇನ್ ದ ಸ್ಟ್ರಿಂಗ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್, ಸ್ಟ್ರಿಂಗ್ ಈಸ್ ಇಮ್ಮ್ಯೂಟೇಬಲ್. ಮಕ್ಕಳ ತುಂಬಾ ಜನಕ್ಕೆ ಇದು ಕನ್ಫ್ಯೂಷನ್, ಏನಿದು ಮ್ಯೂಟೇಬಲ್ ಅಂದ್ರೇನು, ಇಮ್ಮ್ಯೂಟೇಬಲ್ ಅಂದ್ರೆ ಏನು. ಸೊ ಏನಿದು ಇಮ್ಮ್ಯೂಟೇಬಲ್ ಅಂದ್ರೆ, ಒನ್ಸ್ ಕ್ರಿಯೇಟೆಡ್ ಕಂಟೆಂಟ್ಸ್ ಕೆನಾಟ್ ಬಿ ಚೇಂಜ್ಡ್. ಅರ್ಥ ಮಾಡ್ಕೋಬೇಕು ಇದನ್ನ. ಏನಿದು ಒನ್ಸ್ ಕ್ರಿಯೇಟೆಡ್ ಕಂಟೆಂಟ್ ಕೆನಾಟ್ ಬಿ ಚೇಂಜ್. ಇಲ್ಲಿ ನೋಡಿ, ಸಿಂಪಲ್ ಎಕ್ಸಾಂಪಲ್, str1 ಇಸ್ ಈಕ್ವಲ್ ಟು ಹಲೋ. ಸೊ str1 ಇಸ್ ಈಕ್ವಲ್ ಟು ಹಲೋ ಇದನ್ನ ನಾನು ಇಂಡೆಕ್ಸ್ ರೂಪದಲ್ಲಿ ನೋಡೋದಾದ್ರೆ ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಮಕ್ಕಳ, ಮೊದಲೇ ಮಾಡಿರೋ ಹಾಗೆ ಇನ್ನೊಂದ್ಸಲ ಡಿಸ್ಪ್ಲೇ ಮಾಡ್ತೀನಿ ಅಲ್ಲ, HELLO ಹಲೋ ಅಲ್ವಾ. ಸೊ ಇಂಡೆಕ್ಸಿಂಗ್ ಏನ್ ಬರುತ್ತೆ, 0 1 2 3 4. ಈಗ str1 ಆಫ್ ಎ, ಯೂಶಲಿ str1 ಇದನ್ನ ನಾನು ಹಲೋನ str1 ಅಂತಾನೆ ಕರಿತೀನಿ ಅನ್ಕೊಳ್ಳಿ ಅಲ್ವಾ. str1 ಆಫ್ 1 ಅಂದ್ರೆ ಯಾವ ಎಲಿಮೆಂಟ್ ನನಗೆ ರಿಟರ್ನ್ ಆಗುತ್ತೆ, ಈ ತಾನೆ ಔಟ್ಪುಟ್ ಅಲ್ಲಿ ಬರೋದು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ, str1 ಆಫ್ 1ಗೆ ಎ ಅನ್ನೋದನ್ನ ಅಸೈನ್ ಮಾಡ್ತಾ ಇದ್ದೀನಿ. ಅಂದ್ರೆ ಆ ಸ್ಟ್ರಿಂಗ್ ಅಲ್ಲಿ ಇರೋದೇನು, ಗ್ರೂಪ್ ಆಫ್ ಕ್ಯಾರೆಕ್ಟರ್, ಅದರಲ್ಲಿ ಒಂದು ಕ್ಯಾರೆಕ್ಟರ್ನ ಮಾತ್ರ ರೀಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಅದು ಇ ಅನ್ನೋ ಕ್ಯಾರೆಕ್ಟರ್ನ ಎ ಅನ್ನೋ ಕ್ಯಾರೆಕ್ಟರ್ ಮುಖಾಂತರ, ಅಂದ್ರೆ str1 ಆಫ್ 1 ಇಸ್ ಈಕ್ವಲ್ ಟು ಎ ಅಂತ ನಾನು ರೀಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇದು ಸಾಧ್ಯ ಆಗಲ್ಲ. ಯಾಕೆ ಅಂದ್ರೆ ಸ್ಟ್ರಿಂಗ್ಸ್ ಆರ್ ಇಮ್ಮ್ಯೂಟೇಬಲ್ ಇನ್ ನೇಚರ್. ಆವಾಗ ನಿಮಗೆ ಯಾವ ಎರರ್ ಬರುತ್ತೆ, ಟೈಪ್ ಎರರ್, str ಆಬ್ಜೆಕ್ಟ್ ಡಸ್ ನಾಟ್ ಸಪೋರ್ಟ್ ಐಟಮ್ ಅಸೈನ್ಮೆಂಟ್. ಐಟಮ್ ಅಸೈನ್ಮೆಂಟ್ ಅಂದ್ರೆ ಏನು, ಇಂಡಿವಿಜುವಲ್ ಐಟಮ್ಸ್ ಆಫ್ ದ ಸ್ಟ್ರಿಂಗ್ ನ ನೀನು ರೀಪ್ಲೇಸ್ ಮಾಡೋದಕ್ಕಾಗಲ್ಲ, ಹೊಸ ವ್ಯಾಲ್ಯೂನ ಅಸೈನ್ ಮಾಡೋದಕ್ಕಾಗಲ್ಲ ಅಂತ ನನಗೆ ಎರರ್ ಬರುತ್ತೆ. ಈ ನೇಚರ್ ನಾನು ಇಮ್ಮ್ಯೂಟೇಬಲ್ ಅಂತ ಕರಿತೀನಿ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, str1 ಇಸ್ ಈಕ್ವಲ್ ಟು ಹಲೋ ಅಂತ ಇರುತ್ತೆ ಅನ್ಕೊಳ್ಳಿ. ಮತ್ತೆ ಏನಾದ್ರೂ str1 ಇಸ್ ಈಕ್ವಲ್ ಟು ವರ್ಲ್ಡ್ ಅಂತ ನಾನೇನಾದ್ರೂ ಕೊಟ್ರೆ ಇದು ಈಸಿಯಾಗಿ ಎಕ್ಸಿಕ್ಯೂಟ್ ಆಗುತ್ತೆ, ಯಾವುದೇ ತರಹದ ಎರರ್ ಬರಲ್ಲ. ಯಾಕೆ ಅಂದ್ರೆ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನ ಇನ್ನೊಂದು ಸ್ಟ್ರಿಂಗ್ ಜೊತೆ ನಾನು ರೀಪ್ಲೇಸ್ ಮಾಡ್ತಾ ಇದ್ದೀನಿ. ವೇರಿಯೇಬಲ್ ಇಸ್ ಸೇಮ್, ಆದ್ರೆ ಒಳಗಡೆ ಇರೋ ಸ್ಟ್ರಿಂಗ್ ಏನಾಗುತ್ತೆ, ಬೇರೆ ಬೇರೆ ಆಗುತ್ತೆ. ಅವಾಗ ಏನು ಪ್ರಾಬ್ಲಮ್ ಆಗಲ್ಲ. ಆದ್ರೆ ಇಂಡಿವಿಜುವಲ್ ಮಾತ್ರ, ಒಂದು ಇಂಡಿವಿಜುವಲ್ ಎಲಿಮೆಂಟ್ ಏನಿದೆ ಅದನ್ನ ನಾನು ರಿಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ, ಬೇರೆದನ್ನ ಅಸೈನ್ ಮಾಡಿ, ಅವಾಗ ಪ್ರಾಬ್ಲಮ್ ಆಗುತ್ತೆ, ಎರರ್ ಬರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಸ್ಟ್ರಿಂಗ್ಸ್ ಆರ್ ಇಮ್ಮ್ಯೂಟೇಬಲ್ ಇನ್ ನೇಚರ್. ನೆಕ್ಸ್ಟ್ ಇಸ್ ಸ್ಟ್ರಿಂಗ್ಸ್ ಆಪರೇಷನ್ಸ್. ಏನೆಲ್ಲ ಆಪರೇಷನ್ಸ್ ಇದೆ ಸ್ಟ್ರಿಂಗ್ ಅಲ್ಲಿ? ಮೊದಲನೇ ಆಪರೇಷನ್ ಯಾವುದು, ಕನ್ಕ್ಯಾಟಿನೇಷನ್. ಕನ್ಕ್ಯಾಟಿನೇಷನ್ ಅಂದ್ರೇನು, ಎರಡು ಸ್ಟ್ರಿಂಗ್ ನ ಜಾಯಿನ್ ಮಾಡೋದನ್ನ ನಾನು ಕನ್ಕ್ಯಾಟಿನೇಷನ್ ಅಂತ ಕರಿತೀನಿ. ಸೊ str1 ಅನ್ನೋದು ಒಂದು ಸ್ಟ್ರಿಂಗ್, str2 ಅನ್ನೋದು ಇನ್ನೊಂದು ಸ್ಟ್ರಿಂಗು. ಆ ಎರಡು ವೇರಿಯೇಬಲ್ ಮಧ್ಯದಲ್ಲಿ ನಾನು ಪ್ಲಸ್ ಸಿಂಬಲ್ ನ ಯೂಸ್ ಮಾಡಿದ್ರೆ ನಾನು ಕನ್ಕ್ಯಾಟಿನೇಟ್ ಮಾಡ್ತಾ ಇದ್ದೀನಿ. ಕನ್ಕ್ಯಾಟಿನೇಟ್ ಅಂದ್ರೆ ಏನು, ಜಾಯಿನ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ಲಸ್ ಸಿಂಬಲ್ ಯೂಸ್ ಮಾಡಿದ್ರೆ ಆ ಎರಡು ಸ್ಟ್ರಿಂಗ್ ಮಧ್ಯದಲ್ಲಿ ಬ್ಲಾಂಕ್ ಸ್ಪೇಸ್ ಸಹ ಇರಲ್ಲ, ಅದು ಕಂಟಿನ್ಯೂಸ್ ಆಗಿರುತ್ತೆ. ಇದಕ್ಕೆ ಏನಂತ ಕರಿತೀವಿ, ಕನ್ಕ್ಯಾಟಿನೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ರಿಪಿಟೇಷನ್. ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ನ ಒಂದು ನಂಬರ್ ಆಫ್ ಟೈಮ್ಸ್ ನಾನು ರಿಪೀಟ್ ಮಾಡಬೇಕು ಅನ್ನೋದಾದ್ರೆ ಅವಾಗ ನಾನು ರಿಪಿಟೇಷನ್ ಯೂಸ್ ಮಾಡ್ಕೋತೀನಿ. ಹೇಗೆ ಯೂಸ್ ಮಾಡ್ಕೋತೀನಿ, ಈಗ ನೋಡಿ, ಹಾಯ್ ಸ್ಟಾರ್ 3 ಅಂತ ಅಂದ್ರೆ ಹಾಯ್ ಅನ್ನೋ ಸ್ಟ್ರಿಂಗು 3 ಸಲ ರಿಪೀಟ್ ಆಗಬೇಕು ಅಂತ ಅರ್ಥ. ಯಾಕೆಂದ್ರೆ ಇಲ್ಲಿ ಯಾವ ಆಪರೇಟರ್ನ ಯೂಸ್ ಮಾಡಿದ್ದೀನಿ, ಸ್ಟಾರ್ ಆಪರೇಟರ್ನ ಯೂಸ್ ಮಾಡಿದ್ದೀನಿ. ಇದು ಎರಡನೇ ಆಪರೇಷನ್. ಮೊದಲನೇದು ಕನ್ಕ್ಯಾಟಿನೇಷನ್, ಎರಡನೇದು ರಿಪಿಟೇಷನ್. ಸೊ ನೆಕ್ಸ್ಟ್ ಮೆಂಬರ್ಶಿಪ್ ಆಪರೇಟರ್. ಮೆಂಬರ್ಶಿಪ್ ಆಪರೇಟರ್ ಅಂದ್ರೆ ಏನು, ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಆ ಸ್ಟ್ರಿಂಗ್ ಅಲ್ಲಿ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ತೀವಲ್ಲ, ಅದಕ್ಕೆ ನಾವು ಮೆಂಬರ್ಶಿಪ್ ಆಪರೇಟರ್ ಅಂತ ಕರಿತೀವಿ. ಎರಡು ತರ ಆಪರೇಟರ್ ಇದೆ, ಇನ್, ನಾಟ್ ಇನ್. ಓಕೆ,
ಇಟ್ ವಿಲ್ ಚೆಕ್ ದ ಪ್ರೆಸೆನ್ಸ್ ಅಂಡ್ ಇಟ್ ವಿಲ್ ಚೆಕ್ ದ ಆಬ್ಸೆನ್ಸ್. ಇಲ್ಲಿ ನೋಡಿ ಡಬ್ಲ್ಯೂ ಇನ್ ಹಲೋ ವರ್ಲ್ಡ್, ಡಬ್ಲ್ಯೂ ಅನ್ನೋ ಕ್ಯಾರೆಕ್ಟರ್ ಇದೆಯೋ ಇಲ್ವೋ ಇನ್ ಹಲೋ ವರ್ಲ್ಡ್ ಸ್ಟ್ರಿಂಗ್ ಅಂತ. ಸೊ ಡಬ್ಲ್ಯೂ ಇರೋದ್ರಿಂದ ಟ್ರೂ ಅಂತ ಬರುತ್ತೆ. ಇನ್ನೊಂದು ಮೈ ಅನ್ನೋ ಕ್ಯಾರೆಕ್ಟರ್ ಹಲೋದ್ರಲ್ಲಿ ಇದೆಯೋ ಇಲ್ವೋ, ಮೈ ಅನ್ನೋದಿಲ್ಲ ಅಲ್ವಾ, ಸೊ ಟ್ರೂ. ಇಲ್ಲದೆ ಇರೋದ್ರಿಂದ ಟ್ರೂ ಅಂತ ಬರುತ್ತೆ. ಇನ್, ನಾಟ್ ಇನ್. ಅದ್ರ ಬದಲು ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಝಡ್ ಇನ್ ಹಲೋ ವರ್ಲ್ಡ್ ಅಂತ ಕೊಟ್ರೆ ಏನ್ ಬರುತ್ತೆ ನನಗೆ ಔಟ್ಪುಟ್ ಫಾಲ್ಸ್ ಅಂತ ಬರುತ್ತೆ, ಯಾಕೆಂದ್ರೆ ಝಡ್ ಅನ್ನೋದು ಇಲ್ಲ. ಅದು ಬಿಟ್ಬಿಟ್ಟು ಇನ್ನೂ ಒಂದು ಓ ಆರ್ ಇನ್ ಓ ಆರ್ ನಾಟ್ ಇನ್ ಕೊಡೋಣ. ನಾಟ್ ಇನ್ ಹಲೋ ವರ್ಲ್ಡ್ ಅಂತ ಕೊಟ್ರೆ ಅವಾಗ ಏನ್ ಬರುತ್ತೆ, ಅವಾಗ್ಲೂ ಸಹ ಫಾಲ್ಸ್ ಅಂತ ಬರುತ್ತೆ. ಯಾಕೆ ಅಂದ್ರೆ ವರ್ಲ್ಡ್ WOR ಇದು ಪ್ರೆಸೆನ್ಸ್ ಇದೆ ಅಲ್ವಾ, ಇದ್ರೂ ಸಹ ನಾಟ್ ಇನ್ ಅಂತ ನಾನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ, ಆಗ ಅದು ಫಾಲ್ಸ್ ಅಂತ ಬರುತ್ತೆ. ಇದಕ್ಕೆ ನಾವು ಯಾವ ಆಪರೇಟರ್ ಅಂತ ಕರಿತೀವಿ, ಮೆಂಬರ್ಶಿಪ್ ಆಪರೇಟರ್ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದು, ಸ್ಲೈಸಿಂಗ್ ಆಪರೇಟರ್. ಸ್ಲೈಸಿಂಗ್ ಅಂದ್ರೆ ಏನು, ನಾವೇನಾದ್ರೂ ಒಂದು ಸಬ್ ಸ್ಟ್ರಿಂಗ್, ಸ್ಟ್ರಿಂಗ್ ಅಂದ್ರೆ ಅದರಲ್ಲಿ ಸಬ್ ಸ್ಟ್ರಿಂಗ್ ಇರುತ್ತೆ ಅಲ್ವಾ, ಗ್ರೂಪ್ ಆಫ್ ಅಂದ್ರೆ ಸಮ್ ಸೆಟ್ ಆಫ್ ಕ್ಯಾರೆಕ್ಟರ್ಸ್, ಓನ್ಲಿ ಫ್ಯೂ ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಫ್ರಮ್ ದ ಎಂಟೈರ್ ಸ್ಟ್ರಿಂಗ್ ನ ನಾವು ಸಬ್ ಸ್ಟ್ರಿಂಗ್ ಅಂತ ಕರಿತೀವಿ. ವಿಚ್ ಇಸ್ ಯೂಸ್ ಟು ಎಕ್ಸ್ಟ್ರಾಕ್ಟ್ ಅ ಸಬ್ ಸ್ಟ್ರಿಂಗ್, ವಿ ಮೇಕ್ ಯೂಸ್ ಆಫ್ ವಾಟ್, ಸ್ಲೈಸಿಂಗ್. ಅದಕ್ಕೆ ಒಂದು ಸಿಂಟ್ಯಾಕ್ಸ್ ಇದೆ. ಏನದು ಸಿಂಟ್ಯಾಕ್ಸ್, ಸ್ಲೈಸ್ ಮಾಡಬೇಕಾದ್ರೆ ಮೊದಲನೇ ಪ್ಯಾರಾಮೀಟರ್ ಸ್ಟಾರ್ಟಿಂಗ್ ಪಾಯಿಂಟ್ ಡಿಫೈನ್ ಮಾಡುತ್ತೆ, ಎರಡನೇ ಪ್ಯಾರಾಮೀಟರ್ ಎಂಡಿಂಗ್ ಪಾಯಿಂಟ್ ಡಿಫೈನ್ ಮಾಡುತ್ತೆ, ಮೂರನೇದು ಸ್ಟೆಪ್. ಸ್ಟೆಪ್ ಅಂದ್ರೆ ಏನು, ಡಿಫ್ರೆನ್ಸಸ್. ಅರ್ಥ ಆಗ್ತಿದ್ಯಾ? ಸೊ ಸ್ಟಾರ್ಟ್ ಯಾವಾಗ್ಲೂ ಇನ್ಕ್ಲೂಡ್ ಆಗಿರುತ್ತೆ, ಎಂಡ್ ಎಕ್ಸ್ಕ್ಲೂಡ್ ಆಗಿರುತ್ತೆ. ಫಾರ್ ಲೂಪ್ ಅಲ್ಲಿ ಹೇಗೆ ಫಾರ್ ಐ ಇನ್ ರೇಂಜ್ ಆಫ್ ಎನ್ ಅಂದ್ರೆ ಎನ್ ಎಕ್ಸ್ಕ್ಲೂಡ್ ಆಗಿರುತ್ತೆ ಅಲ್ವಾ, ಅದೇ ತರ ಇಲ್ಲೂ ಇದು ಎಕ್ಸ್ಕ್ಲೂಡ್ ಆಗಿರುತ್ತೆ. ಮತ್ತೆ ಸ್ಟೆಪ್ ಅಂದ್ರೆ ಒಂದಕ್ಕೂ ಇನ್ನೊಂದಕ್ಕೂ ಇರೋ ವ್ಯತ್ಯಾಸ, ಡಿಫಾಲ್ಟ್ ಆಗಿ 1 ಇರುತ್ತೆ. ನನಗೆ ಒಂದಕ್ಕಿಂತ ಜಾಸ್ತಿ ಬೇಕು ಅಂದ್ರೆ ಆ ವ್ಯಾಲ್ಯೂನ ನಾನು ಸ್ಪೆಸಿಫೈ ಮಾಡಬೇಕು. ಓಕೆ, ದಟ್ ಇಸ್ ಸ್ಟೆಪ್. ಎಕ್ಸಾಂಪಲ್ ತಗೊಳ್ಳೋದಾದ್ರೆ str1 ಹಲೋ ವರ್ಲ್ಡ್, ಈ ಎಕ್ಸಾಂಪಲ್ ತಗೊಂಡಿದ್ದೀನಿ. ಇದಕ್ಕೆ ನಾನು ಯಾವ ತರ ಸ್ಲೈಸಿಂಗ್ ಮಾಡ್ತೀನಿ ನೋಡಿ, ಹಲೋ ವರ್ಲ್ಡ್ ಅನ್ನೋದನ್ನ ಬರ್ಕೊಡ್ತೀನಿ ಒಂದ್ ಕಡೆ. ಸೊ ಹಲೋ ವರ್ಲ್ಡ್ಗೆ ಇಲ್ಲಿ ನೋಡಿ ಮಧ್ಯದಲ್ಲಿ ಸ್ಪೇಸ್ ಇದೆ. ಸೊ ಸ್ಟ್ರಿಂಗ್ ಹೆಸರೇನು, str1 ಇಸ್ ಈಕ್ವಲ್ ಟು ಹಲೋ ವರ್ಲ್ಡ್. ಅರ್ಥ ಆಗ್ತಿದ್ಯಾ? ಸೊ ಹೇಗೆ ಇಂಡೆಕ್ಸಿಂಗ್ ಅಪ್ಲೈ ಆಗುತ್ತೆ ಅನ್ನೋದಾದ್ರೆ, ಓಕೆ, ಸೊ ಈ ತರ ನಾನೊಂದು ಇಂಡೆಕ್ಸ್ ಟೇಬಲ್ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ನಂಬರ್ಸ್ ಕೊಡ್ತಾ ಹೋದ್ರೆ 0 1 2 3 4 5 6 7 8 9 10 ಅಲ್ವಾ ಟೋಟಲಿ. ಸೊ str1 to 5. ಸೊ ಮೊದಲನೇ ಪ್ಯಾರಾಮೀಟರ್ ಯಾವುದು, ಸ್ಟಾರ್ಟ್. ಎರಡನೇ ಪ್ಯಾರಾಮೀಟರ್ ಯಾವುದು, ಸ್ಟಾಪ್. ಸೊ 1 ಈಸ್ ಇನ್ಕ್ಲೂಸಿವ್, ಎರಡನೇದು ಎಕ್ಸ್ಕ್ಲೂಸಿವ್. ಸೊ 1 to 5 ಅಂದ್ರೆ 1 ಯಾವುದು, ಈ ಅಪ್ ಟು 5. ಸೊ LLO 5 ಬರಲ್ಲ, ಸೊ ELLO ಅಂತ ಬಂದಿದೆ. ಇದು ಮೊದಲನೇದು. ಎರಡನೇದು ಯಾವುದು, STR. ನಾನು ಬಿಗಿನಿಂಗ್ ಏನು ಮೆನ್ಷನ್ ಮಾಡಿಲ್ಲ, ಸೊ ಸ್ಟಾರ್ಟಿಂಗ್ ವ್ಯಾಲ್ಯೂ ಏನು ಮೆನ್ಷನ್ ಮಾಡಿಲ್ಲ, ಆದ್ರೆ ಎಂಡಿಂಗ್ ವ್ಯಾಲ್ಯೂ ಮೆನ್ಷನ್ ಮಾಡಿದ್ದೀನಿ. ಹೇಗೆ ಗೊತ್ತಾಗುತ್ತೆ, ಮಧ್ಯದಲ್ಲಿ ನೋಡಿ ಕೋಲನ್ ಇದೆ, ಅದಕ್ಕಿಂತ ಲೆಫ್ಟ್ ಸೈಡ್ ಏನಾದ್ರೂ ಇದೆಯಾ, ಏನು ಇಲ್ಲ. ಸೊ ಅದರ ಅರ್ಥ ಏನು, ಎಲ್ಲಾ ಕ್ಯಾರೆಕ್ಟರ್ ಪ್ರಿಂಟ್ ಮಾಡು ಅಂಟಿಲ್ 5. ಸೊ ಅವಾಗ ಏನ್ ಪ್ರಿಂಟ್ ಆಗುತ್ತೆ, HELLO, ಇದು ನನ್ನ ಔಟ್ಪುಟ್ ಆಗಿರುತ್ತೆ ಅಲ್ವಾ. ನೆಕ್ಸ್ಟ್ str1 ಆಫ್ 6, ಸ್ಟಾರ್ಟಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿದ್ದೀನಿ, ಆದ್ರೆ ಎಂಡಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ, ಅಂದ್ರೆ ಸ್ಟಾಪಿಂಗ್ ಪಾಯಿಂಟ್ ಮೆನ್ಷನ್ ಮಾಡಿಲ್ಲ, ಬರೀ ಸ್ಟಾರ್ಟಿಂಗ್ ಪಾಯಿಂಟ್ ಮಾತ್ರ ಮೆನ್ಷನ್ ಮಾಡಿದ್ದೀನಿ. ಅವಾಗ 6th ಯಾವುದು, ಇದಲ್ವಾ, ಸೊ ಅದು ಇನ್ಕ್ಲೂಡ್ ಆಗುತ್ತೆ. ಸೊ WORLD, ಇದು ನನ್ನ ಔಟ್ಪುಟ್ ಆಗಿರುತ್ತೆ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಯಾವುದು, ಸ್ಟಾರ್ಟ್ 0 10 2. ಸೊ ಇದು ಹೊಸದಲ್ವಾ,
0 10 2 ಅಂದ್ರೇನು, ಸ್ಟಾರ್ಟಿಂಗ್ ಎಲ್ಲಿಂದ ಆಗಬೇಕು 0, ಎಂಡ್ ಎಲ್ಲಾಗಬೇಕು 10, ಸ್ಟೆಪ್ ಎಷ್ಟು 2, ಅಂದರೆ ಡಿಫ್ರೆನ್ಸಸ್ ಎಷ್ಟಿರಬೇಕು 2 ಇರಬೇಕು. ಸೊ ಅವಾಗ ಏನಾಗುತ್ತೆ, ನಾಲ್ಕನೇದಕ್ಕೆ 0 ಅಲ್ವಾ, ಸೊ ಹೆಚ್ಚಿಂದ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಎಷ್ಟು ಸ್ಟೆಪ್ ಇರುತ್ತೆ, 2 ಸ್ಟೆಪ್. ಇ ಎಲ್ ಇವೆರಡು 2 ಆದ ತಕ್ಷಣ ನೆಕ್ಸ್ಟ್ ಯಾವುದಿದೆ ಕ್ಯಾರೆಕ್ಟರ್ ಎಲ್, ಸೊ ಇದು ಚೂಸ್ ಆಗುತ್ತೆ. ನೆಕ್ಸ್ಟ್ ಈ ಎರಡು ಕ್ಯಾರೆಕ್ಟರ್ ಹೋಗುತ್ತೆ. ನೆಕ್ಸ್ಟ್ ಯಾವುದಿದೆ ಡಬ್ಲ್ಯೂ. ಎಂಡಿಂಗ್ ಪಾಯಿಂಟ್ ಎಲ್ಲಿವರೆಗೆ ಹೋಗ್ಬೇಕು, ನಾನು 10 ವರೆಗೆ ಹೋಗ್ಬೇಕಲ್ವಾ, ಸೊ ಕಂಟಿನ್ಯೂ ಮಾಡಬೇಕು. 1 2 ನೆಕ್ಸ್ಟ್ ಯಾವುದಿದೆ 9, ಅದಾದ್ಮೇಲೆ ಯಾವ್ದು ಬಂದ್ಬಿಡುತ್ತೆ 10, ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಎಚ್ ಎಲ್ ಡಬ್ಲ್ಯೂ ಆರ್, ಸಾರಿ, ಸೊ ಸ್ಟೆಪ್ 2ಗೆ ಹೆಚ್ ಬರುತ್ತೆ, ಈ ಎರಡು ಸ್ಪೇಸ್ ಆಗುತ್ತೆ. ಸೊ ನೆಕ್ಸ್ಟ್ ಯಾವ್ದು ಬರುತ್ತೆ, ಇವೆರಡು. ಸೊ ಇಲ್ಲಿ ಸೊ ಬ್ಲ್ಯಾಂಕ್ ಸ್ಪೇಸ್ ಕನ್ಸಿಡರ್ ಆಗಲ್ಲ. ಸೊ ಅವಾಗ ಏನಾಗುತ್ತೆ, ಬ್ಲ್ಯಾಂಕ್ ಸ್ಪೇಸ್ ಇಲ್ಲಿ ಕನ್ಸಿಡರ್ ಮಾಡದೇ ಇರೋದ್ರಿಂದ, ಸಾರಿ ಮಕ್ಕಳ ಇಲ್ಲಿ, ಸೊ ಹೆಚ್ 2 ಎಲ್, ಇಲ್ಲಿ 2 ಕನ್ಸಿಡರ್ ಮಾಡದೇ ಇರೋದ್ರಿಂದ ಈ ಎಲ್ಲೋ 0. ಸೊ ನಮ್ಗೆ ಯಾವ್ದು ಪ್ರಿಂಟ್ ಆಗಬೇಕು ಡಬ್ಲ್ಯೂ. ನೆಕ್ಸ್ಟ್ ಈ ಎರಡು ಸ್ಟೆಪ್ ಅಲ್ಲ, ಸ್ಟೆಪ್ ಆದಮೇಲೆ ಈ ಎರಡು ಆದಮೇಲೆ ಯಾವ್ದಾಗುತ್ತೆ ಆರ್ ಆಗುತ್ತೆ. ಸೊ ಎಚ್ ಎಲ್ ಒ ಡಬ್ಲ್ಯೂ ಆರ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಸ್ಟೆಪ್ 2 ತಗೋತಾ ಇದ್ದೀವಿ. ನೆಕ್ಸ್ಟ್ ಸ್ಟಾರ್ಟಿಂಗ್ ಎಂಡಿಂಗ್ -1. ಸೊ ಸ್ಟಾರ್ಟಿಂಗ್ ಎಂಡಿಂಗ್ -1 ಅಂದ್ರೆ ಸ್ಟಾರ್ಟಿಂಗು ಏನು ಮೆನ್ಷನ್ ಮಾಡಿಲ್ಲ, ಎಂಡಿಂಗು ಏನು ಮೆನ್ಷನ್ ಮಾಡಿಲ್ಲ, -1. ಸೊ -1 ಅಂದ್ರೆ ರಿವರ್ಸ್ ಆರ್ಡರ್ ಮೆನ್ಷನ್ ಮಾಡು ಅಂತ. ಸೊ ಇದು ಎಕ್ಸಾಕ್ಟ್ ಆಪೋಸಿಟ್ ಆಫ್ ಹಲೋ ವರ್ಲ್ಡ್. ಸೊ HELLOWORLD ಕೊಟ್ಟಿರೋ ಸ್ಟ್ರಿಂಗ್ ನಾನು ಏನಾದರೂ ರಿವರ್ಸ್ ಆರ್ಡರ್ಲಿ ಸ್ಲೈಸಿಂಗ್ ಮುಖಾಂತರ ಡಿಸ್ಪ್ಲೇ ಮಾಡು ಅಂತ ಯಾರು ಹೇಳಿದ್ರೆ ಈ ಸಿಂಟ್ಯಾಕ್ಸ್ನ ಯೂಸ್ ಮಾಡ್ಕೊಂಡ್ರೆ ಸಾಕು. str1 ಆಫ್ 2 ಸಿಂಗಲ್ ಕೋಲನ್ ಫಾಲೋಡ್ ಬೈ -1. ಸೊ ಎಲ್ಲವೂ ರಿವರ್ಸ್ ಆರ್ಡ್ರಲ್ಲಿ ಡಿಸ್ಪ್ಲೇ ಮಾಡು ಅಂತ ಅರ್ಥ. ಇದನ್ನ ನಾವೇನಂತ ಕರಿತೀವಿ, ಸ್ಲೈಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಟ್ರಾವರ್ಸಿಂಗ್ ಅ ಸ್ಟ್ರಿಂಗ್. ಸೊ ಹೇಗೆ ನಾವು ಆಕ್ಸೆಸ್ ಮಾಡ್ಬೋದು, ಯೂಸಿಂಗ್ 2 ಡಿಫ್ರೆಂಟ್ ಮೆಥಡ್ಸ್ ನಾವು ಆಕ್ಸೆಸ್ ಮಾಡ್ಬೋದು. ಒಂದು ಯೂಸಿಂಗ್ ಫಾರ್ ಲೂಪ್. ಸೊ ಫಾರ್ ಲೂಪ್ ನಾನು ಹೇಗೆ ಯೂಸ್ ಮಾಡ್ಕೊತೀನಿ, ಫಾರ್ CH ಇನ್ ಹಲೋ ಪ್ರಿಂಟ್ CH. ಸೊ ಫಾರ್ CH ಇನ್ ಹಲೋ ಪ್ರಿಂಟ್ CH ಅಂದ್ರೆ ಇಂಡಿವಿಜುವಲ್ ಕ್ಯಾರೆಕ್ಟರ್ನ ಸ್ಟ್ರಿಂಗ್ ಒಳಗಡೆ ಏನಿದೆಯೋ ಅದನ್ನ ಪ್ರಿಂಟ್ ಮಾಡು ಅಂತ ಅರ್ಥ. ಸೊ ಇಂಡಿವಿಜುವಲ್ ಕ್ಯಾರೆಕ್ಟರ್ ಹೇಗೆ ಪ್ರಿಂಟ್ ಮಾಡುತ್ತೆ, HELLO ಈ ತರ ಪ್ರಿಂಟ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೇಗೆ ಪ್ರಿಂಟ್ ಆಗುತ್ತೆ, ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟಿರುತ್ತೆ 0, ವೈಲ್ ಐ ಲೆಸ್ ದ್ಯಾನ್ ಲೆಂತ್ ಆಫ್ str. ಈಗ ನೋಡಿ str1 ನಾನು ಓಕೆ, ಸೊ ಮಹೇಶ್ ಅಂತ ತಗೊಂಡಿರ್ತೇನೆ. ಓಕೆ, ಇದ್ರದ್ದು ಇಂಡೆಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ 0 1 2 3 4 5. ಸೊ ಎನ್ ವ್ಯಾಲ್ಯೂ ಎಷ್ಟಿರುತ್ತೆ 6 ಇರುತ್ತೆ ಅಲ್ವಾ. ಸೊ ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟಿರುತ್ತೆ 0, ವೈಲ್ ಲೆಂತ್ ಐ ಲೆಸ್ ದ್ಯಾನ್ ಲೆಂತ್ ಆಫ್ str1. ಸೊ str1 ಲೆಂತ್ ಆಫ್ str1 ಎಷ್ಟು 6. ಸೊ ವೈಲ್ ಎಷ್ಟಿರುತ್ತೆ, ವೈಲ್ ಐ ಲೆಸ್ ದ್ಯಾನ್ 6, ಇದು ಲೂಪ್ ಕಂಡೀಷನ್. ಪ್ರಿಂಟ್ str1 ಆಫ್ ಐ. ಸೊ str1 ಆಫ್ ಐ ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟಿರುತ್ತೆ 0 ಇರುತ್ತೆ. ಸೊ str1 ಆಫ್ ಐ ಎಷ್ಟು ಮಹೇಶ್ m. ಓಕೆ, ನೆಕ್ಸ್ಟ್ ಐ ಪ್ಲಸ್ ಈಕ್ವಲ್ ಟು 1. ಐ ಪ್ಲಸ್ ಈಕ್ವಲ್ ಟು 1 ಅಂದ್ರೆ ಇನ್ಕ್ರಿಮೆಂಟ್ ಮಾಡ್ಕೊ. ಸೊ ಇದು ಐ ಇಸ್ ಈಕ್ವಲ್ ಟು 0, ಐ ಈಕ್ವಲ್ ಟು 1 ತಾನೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಆದಾಗ. ಸೊ ನೆಕ್ಸ್ಟ್ ಏನಾಗುತ್ತೆ, ಈಸ್ 1 ಲೆಸ್ ದ್ಯಾನ್ 6. ಹೌದು, 1 6ಗಿಂತ ಕಡಿಮೆ ಇದೆ. ಆಗ str1 ಆಫ್ 1. ಸೊ ಇನಿಷಿಯಲಿ ಐ ವ್ಯಾಲ್ಯೂ ಎಷ್ಟಿತ್ತು 0, ಈಗ 1 ಆಯಿತು ಎ. ನೆಕ್ಸ್ಟ್ ಏನಾಗುತ್ತೆ, ಐ 2 ಆಗುತ್ತೆ. ಸೊ str1 ಆಫ್ 2 h. ನೆಕ್ಸ್ಟ್ ಐ 3 ಆಗುತ್ತೆ, str1 ಆಫ್ 3 ಇ ಆಗುತ್ತೆ ಅಲ್ವಾ. ಸೊ ಈ ತರ ಕಂಟಿನ್ಯೂ ಆಗಿ ಫೈನಲಿ ನನಗೆ ಔಟ್ಪುಟ್ ಹೇಗೆ ಬರುತ್ತೆ ಅಂದ್ರೆ ಮಹೇಶ್. ಸೊ ಇದು ನನ್ನ ಔಟ್ಪುಟ್ ಫಾರ್ ವೈಲ್ ಲೂಪ್. ಒಂದು ಫಾರ್ ಲೂಪ್, ಇನ್ನೊಂದು ವೈಲ್ ಲೂಪ್. ಸೊ ಟ್ರಾವರ್ಸಿಂಗ್ ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ನನಗೆ
ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್ ಸ್ಟ್ರಿಂಗ್ ಮೆಥಡ್ಸ್. ಏನೆಲ್ಲ ಸ್ಟ್ರಿಂಗ್ ಮೆಥಡ್ಸ್ ಇದೆ ನೋಡಿ. ಟೆಕ್ಸ್ಟ್ ಬುಕ್ಕಲ್ಲಿ ಏನಾದರೂ ನೀವು ಇದನ್ನ ನೋಡಿದ್ರೆ ಒಂದು ದೊಡ್ಡ ಟೇಬಲ್ ಕೊಟ್ಟಿದ್ದಾರೆ. ಸೊ ಕೆಲವು ಸಲ ನಿಮ್ಗೆ ಅನಿಸ್ಬೋದು ಎಷ್ಟು ಜ್ಞಾಪಕ ಇಟ್ಕೊಳ್ಳೋದು, ಹೇಗೆ ಜ್ಞಾಪಕ ಇಟ್ಕೊಳ್ಳೋದು. ಸೊ ಅದನ್ನು ನಾವು ಗ್ರೂಪ್ ವೈಸ್ ಡಿವೈಡ್ ಮಾಡ್ಕೊಳ್ಳೋಣ. ಓಕೆ, ಸೊ ಮೊದಲನೇ ಗ್ರೂಪ್ ಯಾವುದು? ಫಂಡಮೆಂಟಲ್ ಫಂಕ್ಷನ್ಸ್, ಅಂದರೆ ಕಾಮನ್ಲಿ ಯೂಸ್ಡ್ ಬೇಸಿಕ್ ಫಂಕ್ಷನ್ಸ್. ಯಾವ್ದು ಇದೆ? ಲೆಂತ್. ಓಕೆ, ಲೆಂತ್ ಏನು ಡಿಟರ್ಮೈನ್ ಮಾಡುತ್ತೆ? ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಸ್ಟ್ರಿಂಗಲ್ಲಿ ಅದನ್ನ ಡಿಟರ್ಮೈನ್ ಮಾಡುತ್ತೆ. ಸೊ ಲೆಂತ್ ಆಫ್ ಹಲೋ ಅಂದರೆ ಎಷ್ಟು ಕ್ಯಾರೆಕ್ಟರು? 5 ಅಂತ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಟೈಟಲ್ ಏನು ಮಾಡುತ್ತೆ? ಸ್ಟ್ರಿಂಗು ಯಾವ ಕೇಸಲ್ಲಾದರೂ ಇರ್ಬೋದು, ಅಂದರೆ ಅಪ್ಪರ್ ಕೇಸಲ್ಲಿ ಇರೋರು ಇರ್ಬೋದು, ಲೋವರ್ ಕೇಸ್ ಆದರೂ ಇರ್ಬೋದು. ನಾನು ಟೈಟಲ್ ಅನ್ನೋ ಮೆಥಡ್ನ ಯೂಸ್ ಮಾಡಿದಾಗ ಇಟ್ ವಿಲ್ ಕನ್ವರ್ಟ್ ದ ಫಸ್ಟ್ ಲೆಟರ್ ಆಫ್ ಈಚ್ ವರ್ಡ್. ಸೊ ಸ್ಟ್ರಿಂಗಲ್ಲಿ ಒಂದು ಸೆಂಟೆನ್ಸ್ ಇತ್ತು ಅಂದರೆ 5 ವರ್ಡ್ಸ್ ಇರುತ್ತೆ ಅನ್ಕೊಳ್ಳಿ. ಆ 5 ವರ್ಡಲ್ಲಿ ಇರೋ ಮೊದಲನೇ ಕ್ಯಾರೆಕ್ಟರ್ನ ಅಪ್ಪರ್ ಕೇಸ್ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ನೋಡಿ, ಇಲ್ಲಿ ಹಲೋ ವರ್ಲ್ಡ್ ಇದು ನನ್ನ ಇನ್ಪುಟ್. ಹಲೋ ವರ್ಲ್ಡ್ ಡಾಟ್ ಟೈಟಲ್ ಏನಾದರೂ ನಾನು ಅಪ್ಲೈ ಮಾಡಿದ್ರೆ ಅವಾಗ ಏನಾಗುತ್ತೆ? ಹಲೋ ಅಲ್ಲಿ ಎಚ್ ಮಾತ್ರ ಕ್ಯಾಪಿಟಲ್, ನೀನು ಉಳಿದಿದ್ದೆಲ್ಲ ಸ್ಮಾಲ್. ವರ್ಲ್ಡ್ ಅಲ್ಲಿ ಡಬ್ಲ್ಯೂ ಮಾತ್ರ ಕ್ಯಾಪಿಟಲ್, ನೀನು ಉಳಿದಿದ್ದೆಲ್ಲ ಸ್ಮಾಲ್. ಆ ಥರ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಲೋವರ್ ಕೇಸ್ ಏನು ಮಾಡುತ್ತೆ? ಇಟ್ ವಿಲ್ ಕನ್ವರ್ಟ್ ದ ಎಂಟೈರ್ ಸ್ಟ್ರಿಂಗ್ ಇಂಟು ಲೋವರ್ ಕೇಸ್. ಇಲ್ಲಿ ನೋಡಿ, ಹಲೋ ಎಲ್ಲವೂ ಅಪ್ಪರ್ ಕೇಸಲ್ಲಿ ಇದೆ ಅಲ್ವಾ? ಹಲೋ ಡಾಟ್ ಲೋವರ್ ಅಂದರೆ ಎಲ್ಲವೂ ಲೋವರ್ ಕೇಸಲ್ಲಿ ಮೆನ್ಷನ್ ಆಗುತ್ತೆ. ಸೇಮ್ ಫಾರ್ ಅಪ್ಪರ್ ಕೇಸ್, ಆಪೋಸಿಟ್. ಇಟ್ ವಿಲ್ ಕನ್ವರ್ಟ್ ಎವ್ರಿಥಿಂಗ್ ಟು ದ ಅಪ್ಪರ್ ಕೇಸ್. ಹೇಗೆ ಯೂಸ್ ಮಾಡ್ಕೋತೀನಿ? ಹಲೋ ಅನ್ನೋ ಸ್ಟ್ರಿಂಗು ಎಲ್ಲವೂ ಲೋವರ್ ಕೇಸಲ್ಲಿದೆ, ಡಾಟ್ ಅಪ್ಪರ್ ಅಂತ ಕೊಟ್ಟಾಗ ಹಲೋ ಎಲ್ಲವೂ ಅಪ್ಪರ್ ಕೇಸ್ಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಕೌಂಟ್. ಸೊ ಕೌಂಟ್ ಹೇಗೆ ಬರುತ್ತೆ? ಹಲೋ ಡಾಟ್ ಕೌಂಟ್. ಇಲ್ಲಿ ನೋಡಿ, ಹಲೋ 2 ಇದು. ಓಕೆ, ಎಷ್ಟು ಸಲ ಒಂದು ಪರ್ಟಿಕ್ಯುಲರ್ ಸ್ಟ್ರಿಂಗ್ ಕೌಂಟ್ ಆಗಿದೆ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಾ ಇದ್ದೀವಿ? ಹಲೋ ಡಾಟ್ ಕೌಂಟ್ ಆಫ್ ಹಲೋ. ಕೌಂಟ್ ಒಳಗಡೆ ನೋಡಿ, ಕೌಂಟ್ ಫಂಕ್ಷನ್ ಒಳಗಡೆ ನಾನು ಏನು ಕ್ಯಾರೆಕ್ಟರ್ನ ಕೊಡ್ತೀನೋ ಅದು ಎಷ್ಟು ಸಲ ಇದೆ ಅಂತ ಸ್ಟ್ರಿಂಗಲ್ಲಿ ಚೆಕ್ ಮಾಡಿಬಿಟ್ಟು ಫೈನಲಿ ನನಗೆ ಕೌಂಟ್ ಕೊಡುತ್ತೆ. ಈ ಕೇಸಲ್ಲಿ ಎಷ್ಟು ಸಲ ಇದೆ ಹಲೋ ಅಂತ? ಇಲ್ಲಿ 1 ಸಲ, ಇಲ್ಲಿ 1 ಸಲ. ಸೊ ಟೋಟಲಿ 2 ಸಲ ಇದೆ. ಆ ಕಾರಣದಿಂದ 2 ಅಂತ ಔಟ್ಪುಟ್ ಬರುತ್ತೆ. ಸೊ ಲೆಂತ್, ಟೈಟಲ್, ಲೋವರ್, ಅಪ್ಪರ್, ಕೌಂಟ್ ಇವೆಲ್ಲವೂ ಬೇಸಿಕ್ ಫಂಕ್ಷನ್ಸ್ ಆಫ್ ಸ್ಟ್ರಿಂಗ್. ನೆಕ್ಸ್ಟ್ ಯಾವುದಿದೆ? ನೆಕ್ಸ್ಟ್ ಇರೋದು ಇದೆ ಕಾಮನ್ಲಿ ಯೂಸ್ಡ್ ಬೇಸಿಕ್ ಫಂಕ್ಷನ್ಸ್ ಆಗಿದೆ. ನೆಕ್ಸ್ಟ್ ಕಾಮನ್ಲಿ ಯೂಸ್ಡ್ ಸರ್ಚಿಂಗ್ ಆ್ಯಂಡ್ ಚೆಕಿಂಗ್ ಫಂಕ್ಷನ್ಸ್. ಸರ್ಚ್ ಮಾಡಬೇಕು ಮತ್ತು ಚೆಕ್ ಮಾಡೋದಕ್ಕೆ ನನಗೆ ಸ್ಟ್ರಿಂಗ್ಸ್ ಅಲ್ಲಿ ಕೆಲವು ಫಂಕ್ಷನ್ಸ್ ಇದೆ. ಯಾವುದದು? ಫೈಂಡ್. ಏನು ಮಾಡುತ್ತೆ? ಇಟ್ ವಿಲ್ ರಿಟರ್ನ್ಸ್ ದ ಇಂಡೆಕ್ಸ್ ಆಫ್ ದ ಫಸ್ಟ್ ಅಕರೆನ್ಸ್. ಫೈಂಡ್ ಅಂದರೆ ನಾನು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ನ ಹುಡುಕ್ತಾ ಇದ್ದೀನಿ ಅಂದರೆ ಫೈಂಡ್ ಅಂದರೆ ಫಸ್ಟ್ ಎಲ್ಲಿರುತ್ತೋ. ಈಗ ಹಲೋ ವರ್ಲ್ಡ್ ಅಂತಾನೆ ತಗೊಳ್ಳಿ. ಎಲ್ ಅನ್ನೋದು ಎಲ್ಲಿರುತ್ತೆ? ಈ 3ನೇ ಪೊಸಿಷನಲ್ಲಿ ಇರುತ್ತೆ. ಸೊ ಆ ಮೊದಲನೇ ಯಾವ್ದಿರುತ್ತೆ ಹಲೋಲಿ ಅದನ್ನ ಮಾತ್ರ ರಿಟರ್ನ್ ಮಾಡುತ್ತೆ. ಇಫ್ ಇನ್ ಕೇಸ್ ನನಗೆ ಎಲಿಮೆಂಟ್ ಸಿಕ್ಕಿದ್ರೆ ಆ ಎಲಿಮೆಂಟ್ ರಿಟರ್ನ್ ಮಾಡುತ್ತೆ. ಇಲ್ಲ ಅಂದ್ರೆ ಏನಂತ ರಿಟರ್ನ್ ಮಾಡುತ್ತೆ? -e ಅಂತ ರಿಟರ್ನ್ ಮಾಡುತ್ತೆ. ಓಕೆ, ಇಲ್ಲಿ ಹಲೋಲಿ ಡಾಟ್ ಫೈಂಡ್ ಇ ಅನ್ನೋದು ಯಾವ ಪೊಸಿಷನ್ ಅಲ್ಲಿ ಇದೆ? 1 ಅನ್ನೋದೇನು? ಇಟ್ ಈಸ್ ದ ಇಂಡೆಕ್ಸ್ ವ್ಯಾಲ್ಯೂ. ಇಂಡೆಕ್ಸ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇಂಡೆಕ್ಸ್ ಏನ್ ಮಾಡುತ್ತೆ? ಹಲೋ HELLO ಡಾಟ್ ಇಂಡೆಕ್ಸ್ ಆಫ್ ಹೆಚ್. ಸೊ ಫೈಂಡ್ ಫಂಕ್ಷನ್ ಹೇಗೆ ನನಗೆ ಇಂಡೆಕ್ಸ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೋ ಇಂಡೆಕ್ಸ್ ಫಂಕ್ಷನ್ ಸಹ ಇಂಡೆಕ್ಸ್ ವ್ಯಾಲ್ಯೂನೇ ರಿಟರ್ನ್ ಮಾಡುತ್ತೆ. ಏನ್ ಡಿಫ್ರೆನ್ಸ್ ಫೈಂಡ್ಗೂ ಮತ್ತೆ ಇಂಡೆಕ್ಸ್ಗೂ ಅಂದ್ರೆ, ಫೈಂಡ್ ಅಲ್ಲಿ ನಾನು ಕೊಟ್ಟಿರೋ ಎಲಿಮೆಂಟ್ ಆ ಸ್ಟ್ರಿಂಗ್ ಅಲ್ಲಿ ಇಲ್ಲ ಅಂದ್ರೆ -1ನ ರಿಟರ್ನ್ ಮಾಡುತ್ತೆ. ಇಂಡೆಕ್ಸ್ ಅಲ್ಲಿ ನಾನು ಕೊಟ್ಟಿರೋ ಎಲಿಮೆಂಟ್ ಸ್ಟ್ರಿಂಗ್ ಅಲ್ಲಿ ಇಲ್ಲ ಅಂದ್ರೆ ಎರರ್ ಅಂತ ಡಿಸ್ಪ್ಲೇ ಆಗುತ್ತೆ. ಇದು ಸಿಂಪಲ್ ಡಿಫ್ರೆನ್ಸ್ ಬಿಟ್ವೀನ್ ಫೈಂಡ್ ಮತ್ತೆ ಇಂಡೆಕ್ಸ್. ಅದನ್ನ ಇಲ್ಲಿ ಮೆನ್ಷನ್ ಮಾಡಿದೀನಿ ಮಕ್ಕಳ, ನೋಡ್ಕೊಳ್ಳಿ. ನೆಕ್ಸ್ಟ್ ಸ್ಟಾರ್ಟ್ಸ್ ವಿತ್. ಸೊ ಯಾವ್ದಾದ್ರೂ ಒಂದು ಪರ್ಟಿಕ್ಯುಲರ್ ಸಬ್ ಸ್ಟ್ರಿಂಗ್ ನ ಮ್ಯಾಚ್ ಮಾಡಿ ಸ್ಟ್ರಿಂಗ್ ಜೊತೆಗೆ ಸ್ಟಾರ್ಟ್ ಆಗ್ತಿದ್ಯೋ ಇಲ್ವೋ ಅಂತ ನಾನು ನೋಡ್ತೀನಿ. ಸೊ ಚೆಕ್ಸ್ ಇಫ್ ಸ್ಟ್ರಿಂಗ್ ಸ್ಟಾರ್ಟ್ಸ್ ವಿತ್ ದ ಸಬ್ ಸ್ಟ್ರಿಂಗ್ ಅಂತ ನಾನು ಚೆಕ್ ಮಾಡ್ತೀನಿ. ಏನದು? HELLO ಹಲೋ ಡಾಟ್ ಸ್ಟಾರ್ಟ್ಸ್ ವಿತ್ HE. ಸೊ ಸ್ಟ್ರಿಂಗ್ ಏನಾದ್ರೂ HE ಜೊತೆಗೆ ಸ್ಟಾರ್ಟ್ ಆಗ್ತಿದ್ಯಾ ಅಂತ ಚೆಕ್ ಮಾಡ್ತಾ ಇದೀನಿ. ಹೌದು ಆದ್ರೆ ಟ್ರೂ. ಅದೇ ತರ ಎಂಡ್ಸ್ ವಿತ್. ಯಾವ ಗ್ರೂಪ್ ಆಫ್ ಕ್ಯಾರೆಕ್ಟರ್ ಅಥವಾ ಸೆಟ್ ಆಫ್ ಕ್ಯಾರೆಕ್ಟರ್? ಸರ್ ನಾನು HEನೇ ಕೊಡ್ಬೇಕಾ? H ಮಾತ್ರ ಕೊಡ್ಬೋದಾ? ಕೊಡ್ಬೋದು, ಯಾಕಂದ್ರೆ ಇಟ್ ಇಸ್ ಸ್ಟಾರ್ಟಿಂಗ್ ವಿತ್ H ಅಲ್ವಾ, ಅದಕ್ಕೆ. ಸೊ ಅದೇ ತರ ಎಂಡ್ಸ್ ವಿತ್. ಸೊ ಎಂಡ್ಸ್ ವಿತ್ ಏನು? ಹಲೋ ಡಾಟ್ ಎಂಡ್ಸ್ ವಿತ್ LO. ಹೌದಾ? ಎಸ್, ಟ್ರೂ. ನೆಕ್ಸ್ಟ್
ಈಸ್ ಆಲ್ ನಮ್. ಸೊ ಈಸ್ ಆಲ್ ನಮ್ ಅಂದ್ರೇನು, ಈ ವೆದರ್ ದ ಚೆಕ್ ಇಫ್ ದ ಸ್ಟ್ರಿಂಗ್ ಕಂಟೈನ್ ಓನ್ಲಿ ಲೆಟರ್ಸ್ ಆ್ಯಂಡ್ ನಂಬರ್ಸ್. ಈಸ್ ಆಲ್ ನಮ್ ಅಂದರೆ ಇರೋ ಸ್ಟ್ರಿಂಗಲ್ಲಿ, ಕೊಟ್ಟಿರೋ ಸ್ಟ್ರಿಂಗಲ್ಲಿ ಆಲ್ಫಾಬೆಟ್ಸ್ ಇರಬೇಕು, ಜೊತೆಗೆ ನಂಬರ್ಸ್ ಇರಬೇಕು, ಅವಾಗ ಟ್ರೂ ಆಗುತ್ತೆ. ಇಲ್ಲ ಅಂದರೆ ಫಾಲ್ಸ್ ಆಗುತ್ತೆ. ನೋಡಿ ಇಲ್ಲಿ ಹಲೋ 1 2 3 ಅಲ್ಲಿ ನನಗೆ ಬರೀ ಹಲೋ ಅಂತ ಆಲ್ಫಾಬೆಟ್ಸ್ ಮಾತ್ರ ಇಲ್ಲ, ಅದ್ರ ಜೊತೆಗೆ ನಂಬರ್ಸು ಸಹ ಇದೆ. ಡಾಟ್ ಈಸ್ ಆಲ್ ನಮ್, ಅವಾಗ ಏನು ಬರುತ್ತೆ, ಟ್ರೂ ಅಂತ ಔಟ್ಪುಟ್ ಬರುತ್ತೆ. ಸೊ ಈ 5 ಏನು ಕಾಮನ್ಲಿ ಯೂಸ್ಡ್ ಸರ್ಚಿಂಗ್ ಆ್ಯಂಡ್ ಚೆಕಿಂಗ್ ಫಂಕ್ಷನ್. ಮೊದಲನೇ 5 ಯಾವ್ದು ನಾವು ನೋಡಿದ್ದು ಬೇಸಿಕ್ ಫಂಕ್ಷನ್ಸ್, ಇದು ಚೆಕಿಂಗ್ ಫಂಕ್ಷನ್ಸ್. ನೆಕ್ಸ್ಟ್ ಯಾವುದಿದೆ, ಕೇಸ್ ಆ್ಯಂಡ್ ಸ್ಪೇಸ್ ಚೆಕಿಂಗ್ ಫಂಕ್ಷನ್. ಓಕೆ, ಕೇಸಸ್ ಅಪ್ಪರ್ ಕೇಸ್ ಮತ್ತು ಸ್ಪೇಸಸ್ನ ಹೇಗೆ ಚೆಕ್ ಮಾಡ್ತೀವಿ. ಈಸ್ ಲೋವರ್, ಸೊ ಕೊಟ್ಟಿರೋ ಸ್ಟ್ರಿಂಗ್ ಎಲ್ಲವೂ, ಕೊಟ್ಟಿರೋ ಸ್ಟ್ರಿಂಗಲ್ಲಿರೋ ಕ್ಯಾರೆಕ್ಟರ್ಸ್ ಎಲ್ಲವೂ ಲೋವರ್ ಕೇಸಲ್ಲಿ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಚೆಕ್ ಇಫ್ ಸ್ಟ್ರಿಂಗ್ ಹ್ಯಾಸ್ ಲೋವರ್ ಕೇಸ್ ಲೆಟರ್ಸ್ ಓನ್ಲಿ, ಲೋವರ್ ಕೇಸ್ ಲೆಟರ್ಸ್ ಮಾತ್ರ ಇದೆಯಾ ಸ್ಟ್ರಿಂಗಲ್ಲಿ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಹಲೋ ಅದು ಲೋವರ್ ಕೇಸಲ್ಲಿ ತಾನೇ ಇರೋದು, ಡಾಟ್ ಈಸ್ ಲೋವರ್ ಅಂತ ಚೆಕ್ ಮಾಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎಲ್ಲ ಇಂಡಿವಿಜುವಲ್ ಎಲಿಮೆಂಟ್ಸುವೆ ಲೋವರ್ ಕೇಸಲ್ಲೇ ಇರೋದು. ಸೊ ಔಟ್ಪುಟ್ ಏನಂತ ಬರುತ್ತೆ, ಟ್ರೂ, ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಈಸ್ ಅಪ್ಪರ್, ಸೊ HELLO, ಇಸ್ ಇಟ್ ಅಪ್ಪರ್, ಹೌದು. ಇಲ್ಲಿ ಯಾವ್ದಾದ್ರು ಒಂದು ಲೋವರಲ್ಲಿ ಇದ್ರೂ ಸಹ ನನ್ಗೇನಂತ ಬರುತ್ತೆ, ಫಾಲ್ಸ್ ಅಂತ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಈಸ್ ಸ್ಪೇಸ್. ಈ ಸ್ಪೇಸ್ ಅಂದ್ರೇನು, ಇಟ್ ವಿಲ್ ಚೆಕ್ ಇಫ್ ದ ಸ್ಟ್ರಿಂಗ್ ಕಂಟೈನ್ಸ್ ಓನ್ಲಿ ಸ್ಪೇಸಸ್, ಬರೀ ಸ್ಪೇಸಸ್ ಇದೆಯಾ ಇಡೀ ಸ್ಟ್ರಿಂಗ್ ಅಲ್ಲಿ, ಅವಾಗ ಮಾತ್ರ ನನಗೆ ಔಟ್ಪುಟ್ ಬರುತ್ತೆ. ಇಲ್ಲಿ ನೋಡಿ ಯಾವುದೇ ತರಹದ ಕ್ಯಾರೆಕ್ಟರ್ಸ್ ಇಲ್ಲ. /T ಅಂದ್ರೆ ಟ್ಯಾಬ್ ಸ್ಪೇಸ್, /N ನೆಕ್ಸ್ಟ್ ಹೋಗೋದು. ಸೊ ಸ್ಪೇಸ್ ಮಾತ್ರ ಇರೋದಲ್ವಾ ಈ ಸ್ಪೇಸು, ಅದಕ್ಕೆ ನನಗೆ ಟ್ರೂ ಬರುತ್ತೆ. ನೆಕ್ಸ್ಟ್ ಈಸ್ ಟೈಟಲ್. ಟೈಟಲ್ ಅಂದ್ರೆ ಏನು, ಒಂದು ವರ್ಡ್ ಅಲ್ಲಿ, ಒಂದು ಸ್ಟ್ರಿಂಗ್ ಅಲ್ಲಿ ಆ ಇಂಡಿವಿಜುವಲ್ ವರ್ಡ್ಸ್ ಅಂತ ತಗೊಂಡಾಗ ಮೊದಲನೇ ಕ್ಯಾರೆಕ್ಟರ್ ಅಪ್ಪರ್ ಕೇಸಲ್ಲಿ ಇರಬೇಕು, ಇನ್ನು ಉಳಿದಿದ್ದೆಲ್ಲ ಲೋವರ್ ಕೇಸಲ್ಲಿ ಇರಬೇಕು. ನೋಡಿ ಹಲೋ ವರ್ಲ್ಡ್ ಅಲ್ಲಿ ಈಸ್ ಟೈಟಲ್, ಟ್ರೂ ಏನಕ್ಕೆ, H ಕ್ಯಾಪಿಟಲ್ ಇದೆ, W ಕ್ಯಾಪಿಟಲ್ ಅಲ್ಲಿ ಇದೆ ಆ ಇಂಡಿವಿಜುವಲ್ ವರ್ಡ್ಸ್ ಅಲ್ಲಿ, ಇನ್ನು ಉಳಿದಿದ್ದೆಲ್ಲ ಸ್ಮಾಲ್ ಕೇಸಲ್ಲಿ ಇದೆ. ನೆಕ್ಸ್ಟ್ ಇಸ್ ಸ್ಟ್ರಿಪ್. ಸ್ಟ್ರಿಪ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಮೂವ್ ದ ಸ್ಪೇಸಸ್ ಫ್ರಮ್ ಬೋತ್ ಎಂಡ್, ಎರಡೂ ಎಂಡ್ ಅಲ್ಲಿ ಸ್ಪೇಸಸ್ನ ರಿಮೂವ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನೋಡಿ ಹಲೋ ಡಾಟ್ ಸ್ಟ್ರಿಪ್, ಇನಿಷಿಯಲಿ ನನಗೆ ಸ್ಪೇಸ್ ಇತ್ತಲ್ವಾ, ಅದಲ್ಲದೆ ಕೊನೆಯಲ್ಲೂ ನನಗೆ ಸ್ಪೇಸ್ ಇತ್ತಲ್ವಾ. ಸ್ಟ್ರಿಪ್ ಕ್ಯಾರೆಕ್ಟರ್ನ ಯೂಸ್ ಮಾಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಆಫ್ ದ ಸ್ಟ್ರಿಂಗ್ ಅಲ್ಲಿ ಸ್ಪೇಸ್ ಇದ್ರೆ ಅದನ್ನ ರಿಮೂವ್ ಮಾಡುತ್ತೆ. ಅದನ್ನ ದಟ್ ಇಸ್ ದ ಯೂಸ್ ಆಫ್ ಸ್ಟ್ರಿಪ್ ಫಂಕ್ಷನ್. ಲಾಸ್ಟ್ ಒನ್ ಸ್ಪೇಸ್ ಕೇಸ್ ಮತ್ತೆ ಸ್ಪೇಸ್ ಚೆಕಿಂಗ್ ಅಲ್ಲೇ ಇನ್ನೊಂದು 5 ಫಂಕ್ಷನ್ ಇದೆ, ದಟ್ ಇಸ್ ಎಲ್ ಸ್ಟ್ರಿಪ್, ಆರ್ ಸ್ಟ್ರಿಪ್. ಎಲ್ ಸ್ಟ್ರಿಪ್ ಏನ್ ಮಾಡುತ್ತೆ, ಸ್ಟ್ರಿಪ್ ಫಂಕ್ಷನ್ ಆದ್ರೆ ಬಿಗಿನಿಂಗ್ ಮತ್ತೆ ಎಂಡ್ ಎರಡರಲ್ಲೂ ರಿಮೂವ್ ಮಾಡ್ಬಿಡುತ್ತೆ. ಎಲ್ ಸ್ಟ್ರಿಪ್ ಏನ್ ಮಾಡ್ಬಿಡುತ್ತೆ, ಇಟ್ ವಿಲ್ ರಿಮೂವ್ ದ ಸ್ಪೇಸಸ್ ಓನ್ಲಿ ಆನ್ ದ ಲೆಫ್ಟ್ ಸೈಡ್, ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಸ್ಪೇಸ್ ನ ರಿಮೂವ್ ಮಾಡುತ್ತೆ. ಇಲ್ಲಿ ನೋಡಿ ಇಲ್ಲಿ ಹಲೋ ಡಾಟ್ ಎಲ್ ಸ್ಟ್ರಿಪ್, ಲೆಫ್ಟ್ ಸೈಡ್ ಅಲ್ವಾ, ಅದನ್ನ ಮಾತ್ರ ರಿಮೂವ್ ಮಾಡುತ್ತೆ. ಆರ್ ಸ್ಟ್ರಿಪ್ ಏನ್ ಮಾಡುತ್ತೆ, ಇಟ್ ವಿಲ್ ರಿಮೂವ್ ದ ಸ್ಪೇಸಸ್ ಓನ್ಲಿ ಫ್ರಮ್ ದ ರೈಟ್ ಸೈಡ್. ಇಲ್ಲಿ ನೋಡಿ ರೈಟ್ ಸೈಡ್ ಅಲ್ಲಿ ಇದೆ ಅಲ್ವಾ, ಅದನ್ನ ರಿಮೂವ್ ಮಾಡಿ ಔಟ್ಪುಟ್ ಕೊಡುತ್ತೆ. ನೆಕ್ಸ್ಟ್ ರೀಪ್ಲೇಸ್. ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ನ ಇನ್ನೊಂದು ಕ್ಯಾರೆಕ್ಟರ್ ಇಂದ ರೀಪ್ಲೇಸ್ ಮಾಡಬೇಕು ಅಂದ್ರೆ ಹಲೋ ಡಾಟ್ ರೀಪ್ಲೇಸ್ O, ಸ್ಟಾರ್. ಸೊ ಅಂದ್ರೆ ಏನರ್ಥ, ಓನ ಸ್ಟಾರ್ ಇಂದ ರೀಪ್ಲೇಸ್ ಮಾಡಬೇಕು. ಸೊ ಫಸ್ಟ್ ಏನ್ ಮಾಡುತ್ತೆ, ಫಸ್ಟ್ ಪ್ಯಾರಾಮೀಟರು ಯಾವ್ದನ್ನ ರೀಪ್ಲೇಸ್ ಮಾಡಬೇಕು ಅದು ಮೊದಲನೇ ಪ್ಯಾರಾಮೀಟರು. ಇನ್ನೊಂದು ಪ್ಯಾರಾಮೀಟರ್ನ ಮೊದಲನೇ ಪ್ಯಾರಾಮೀಟರಿಂದ ಹೇಗೆ ಸಪ್ರೇಟ್ ಮಾಡ್ತೀವಿ, ಯೂಸಿಂಗ್ ಕಾಮಾ. ಸ್ಟಾರ್ ಅನ್ನೋದೇನು, ಯಾವ್ದನ್ನ ರೀಪ್ಲೇಸ್ ಮಾಡಬೇಕು, ಯಾವ್ದರಿಂದ ರೀಪ್ಲೇಸ್ ಮಾಡಬೇಕು. ಇಲ್ಲಿ ಓ ಅನ್ನೋದೇನು, ಯಾವ್ದನ್ನ ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಓನ. ಯಾವ್ದರಿಂದ ರೀಪ್ಲೇಸ್ ಮಾಡ್ತಾ ಇದ್ದೀವಿ, ಸ್ಟಾರ್ ಇಂದ. ಸೊ ಹಲೋ ಜಾಗದಲ್ಲಿ ಓ ಜಾಗದಲ್ಲಿ ಏನ್ ಬರುತ್ತೆ, HELL ಸ್ಟಾರ್ ಅಂತ ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ರೀಪ್ಲೇಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪ್ಲಿಟ್. ಸೊ ಕೊಟ್ಟಿರೋ ಸ್ಟ್ರಿಂಗ್ ನ ಲಿಸ್ಟ್ ಆಗಿ ಸ್ಪ್ಲಿಟ್ ಮಾಡೋದಕ್ಕೆ ನಾವು ಸ್ಪ್ಲಿಟ್ ಫಂಕ್ಷನ್ ನ ಯೂಸ್ ಮಾಡ್ತಿದ್ದೀವಿ. ಹೇಗೆ, ಇಲ್ಲಿ ನೋಡಿ ಗ್ರೇಟ್ ಡಾಟ್ ಸ್ಪ್ಲಿಟ್ ಅಂತ ಇರುತ್ತೆ. ಓಕೆ, ಸೊ ಇಂಡಿಯಾ ಈಸ್ ಗ್ರೇಟ್. ಇಲ್ಲಿ ಇಂಡಿಯಾ ಈಸ್ ಗ್ರೇಟ್ ಅನ್ನೋದೇನು ಸ್ಟ್ರಿಂಗ್. ಇಂಡಿಯಾ ಈಸ್ ಗ್ರೇಟ್ ಡಾಟ್ ಸ್ಪ್ಲಿಟ್ ಅಂತ ಅಂದ್ರೆ ಇಂಡಿವಿಜುವಲ್ ವರ್ಡ್ಸ್ ನ ಏನಾಗಿ ಕನ್ವರ್ಟ್ ಆಗುತ್ತೆ, ಲಿಸ್ಟ್ ಆಗಿ ಕನ್ವರ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಜಾಯಿನ್ ಫಂಕ್ಷನ್. ಇಟ್ ಜಾಯಿನ್ಸ್ ದ ಕ್ಯಾರೆಕ್ಟರ್ ಯೂಸಿಂಗ್ ಸೆಪರೇಟರ್. ಯಾವ್ದಾದ್ರು ಒಂದು ಸೆಪರೇಟರ್ ನಾವು ಇನ್ಪುಟ್ ಆಗಿ ಕೊಟ್ರೆ ಅದನ್ನ ಜಾಯಿನ್ ಮಾಡ್ತಾ ಹೋಗುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ ಐಫನ್ ಅನ್ನೋದು ಕ್ಯಾರೆಕ್ಟರ್ ನಾನು ಇನ್ಪುಟ್ ಕೊಡ್ತಿರೋದು. ಡಾಟ್ ಜಾಯಿನ್ ಆಫ್ ಹಲೋ ಅಂದ್ರೆ
ಪ್ರತಿಯೊಂದು ಕ್ಯಾರೆಕ್ಟರ್ ಮಧ್ಯದಲ್ಲೂ ಹಲೋ ಅನ್ನೋ ಇದು ಐಫನ್ನ ಜಾಯಿನ್ ಮಾಡ್ತಾ ಹೋಗುತ್ತೆ, ಅದು ಜಾಯಿನ್ ಫಂಕ್ಷನ್. ಸೊ ಈ ತರ ನಮಗೆ ಬೇರೆ ಬೇರೆ ಮೆಥಡ್ಸ್ ಮತ್ತೆ ಇನ್ಬಿಲ್ಟ್ ಫಂಕ್ಷನ್ಸ್ ಸ್ಟ್ರಿಂಗ್ ಅಲ್ಲಿ ಇದೆ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಅದಲ್ಲದೆ ನಮಗೆ ಪಾರ್ಟಿಷನ್, ಕ್ಯಾಪಿಟಲೈಸ್, ಸ್ವಾಪ್, ಝಡ್ ಫಿಲ್ ಮತ್ತೆ ಸೆಂಟರ್ ಅಂತ ಇದೆ. ಸೊ ಪಾರ್ಟಿಷನ್ ಏನ್ ಮಾಡಿಸುತ್ತೆ, 3 ಡಿಫ್ರೆಂಟ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡುತ್ತೆ. ಹೇಗೆ? ಇಲ್ಲಿ ನೋಡಿ, ಇಂಡಿಯಾ ಈಸ್ ಗ್ರೇಟ್, ಪಾರ್ಟಿಷನ್ ಆಫ್ ಈಸ್. ಸೊ ಈಸ್ ನ ಪಾರ್ಟ್ ಮಾಡು. ಓಕೆ, ಸೊ ಅವಾಗ ಇಂಡಿಯಾ ಈಸ್ ಇದನ್ನೇ ಸಪರೇಟ್ ಆಗಿ ಪಾರ್ಟ್ ಮಾಡಿ ಗ್ರೇಟ್ ಅಂತ ಡಿಸ್ಪ್ಲೇ ಆಗುತ್ತೆ. ಮತ್ತೆ ಕ್ಯಾಪಿಟಲೈಸ್ ಏನ್ ಮಾಡುತ್ತೆ, ಕ್ಯಾಪಿಟಲೈಸ್ ಮತ್ತೆ ಟೈಟಲ್ ಎರಡರಲ್ಲೂ ನೀವು ಡಿಫರೆನ್ಸಸ್ ಹುಡ್ಕೋದಾದ್ರೆ ನೋಡಿ, ಕ್ಯಾಪಿಟಲೈಸ್ ಏನ್ ಮಾಡುತ್ತೆ, ಫಸ್ಟ್ ಕ್ಯಾರೆಕ್ಟರ್ ಮಾತ್ರ ಕ್ಯಾಪಿಟಲ್ ಮಾಡಿ ಉಳಿದಿದ್ದೆಲ್ಲ ಸ್ಮಾಲ್ ಮಾಡುತ್ತೆ. ಸೊ ಟೈಟಲ್ ಸಹ ಅದೇ ತರ ಅಲ್ವಾ? ಇಲ್ಲಿ ನೋಡಿ, ಕನ್ವರ್ಟ್ಸ್ ದ ಫಸ್ಟ್ ಕ್ಯಾರೆಕ್ಟರ್ ಟು ದ ಅಪ್ಪರ್ ಕೇಸ್. ನೆಕ್ಸ್ಟ್ ಸ್ವಾಪ್ ಕೇಸ್ ಏನ್ ಮಾಡುತ್ತೆ, ಕನ್ವರ್ಟ್ಸ್ ದ ಅಪ್ಪರ್ ಟು ಲೋವರ್ ಅಂಡ್ ವೈಸ್ ವರ್ಸ. ಸ್ವಾಪ್ ಕೇಸ್, ಈಗ ಕೊಟ್ಟಿರೋ ಸ್ಟ್ರಿಂಗ್ ಏನಾದರೂ ಅಪ್ಪರ್ ಕೇಸಲ್ಲಿ ಇದ್ದು ನೀವು ಅದನ್ನ ಲೋವರ್ ಕೇಸು ಕನ್ವರ್ಟ್ ಮಾಡಬೇಕು ಅಂದ್ರೆ ಲೋವರ್ ಫಂಕ್ಷನ್ ಯೂಸ್ ಮಾಡ್ಕೊಬಹುದು. ಅದ್ರ ಬದಲು ಸ್ವಾಪ್ ಕೇಸ್ ಅಂತ ಅಂದ್ರೆ ನೋಡಿ, ಕ್ಯಾಪಿಟಲ್ ಇದ್ದಿದ್ದೆಲ್ಲ ಸ್ಮಾಲ್ ಆಗುತ್ತೆ, ಸ್ಮಾಲ್ ಇದ್ದಿದ್ದೆಲ್ಲ ಕ್ಯಾಪಿಟಲ್ ಆಗುತ್ತೆ. ಆದ್ರೆ ಅಪ್ಪರ್ ಮತ್ತೆ ಲೋವರ್ ಕೇಸಲ್ಲಿ ಇದಾಗ್ತಿತ್ತಾ? ಆಗಲ್ಲ. ಸೊ ನಾನು ಅಪ್ಪರ್ ಅಂತ ಕೊಟ್ರೆ ಲೋವರ್ ಅಲ್ಲಿ ಇದ್ದಿದ್ದು ಅಪ್ಪರ್ ಆಗುತ್ತೆ, ಅಪ್ಪರ್ ಅಲ್ಲಿ ಇದ್ದಿದ್ದು ಲೋವರ್ ಆಗುತ್ತೆ. ಲೋವರ್ ಅಂತ ಕೊಟ್ರೆ ಅಪ್ಪರ್ ಅಲ್ಲಿ ಇದ್ದಿದ್ದು ಲೋವರ್ ಆಗುತ್ತೆ, ಲೋವರ್ ಅಲ್ಲಿ ಇರೋದು ಲೋವರ್ ಆಗುತ್ತೆ. ಆದ್ರೆ ಸ್ವಾಪ್ ಕೇಸಲ್ಲಿ ಹಂಗಲ್ಲ, ವೈಸ್ ವರ್ಸ ಆಗುತ್ತೆ. ನೆಕ್ಸ್ಟ್ ಝಿ ಫಿಲ್ ಅಂತ ಕರಿತೀವಿ. ಪ್ಯಾಡ್ಸ್ ದ ಸ್ಟ್ರಿಂಗ್ ವಿತ್ 0 ಅಂದ್ರೆ ಏನು ನೋಡಿ, 1 2 3 ಡಾಟ್ ಝಿ ಫಿಲ್ ಆಫ್ 5 ಅಂದ್ರೆ ಏನರ್ಥ, ನಾನು 0 ಇಂದ ಒಂದು ಸ್ಟ್ರಿಂಗ್ ನ ಫಿಲ್ ಮಾಡಬೇಕು ಅಂದ್ರೆ ಏನರ್ಥ, ಇಲ್ಲಿ 1 2 3 ಅಲ್ವಾ, ಫಿಲ್ ಆಫ್ 5 ಒಟ್ಟು ಎಷ್ಟಿರಬೇಕು ಕ್ಯಾರೆಕ್ಟರ್ಸು 5, ಆದ್ರೆ ಇಲ್ಲಿ ಎಷ್ಟಿದೆ 3 ಇದೆ. ಸೊ ಎಷ್ಟು ಪ್ಯಾಡ್ ಮಾಡಬೇಕು 0 ಇಂದ, ಯಾವುದೆಲ್ಲ ಎಂಟಿ ಇದೆ ಅದನ್ನ ಪ್ಯಾಡ್ ಮಾಡಬೇಕು. ಸೊ 0 0 1 2 3 ಈ ತರ ನಾನು ಝಿ ಫಿಲ್ ನ ಯೂಸ್ ಮಾಡ್ಕೊತೀನಿ. ಮತ್ತೆ ಸೆಂಟರ್, ಸೆಂಟರ್ ದ ಸ್ಟ್ರಿಂಗ್ ವಿತ್ ಪ್ಯಾಡಿಂಗ್. ಸೊ ಅಂದ್ರೆ ಏನರ್ಥ, ಇಲ್ಲಿ ನೋಡಿ, ಹಾಯ್ ಸೆಂಟರ್ 6 ಸ್ಟಾರ್ ಅಂತ ಇದೆ. ಸೊ 6 ಅನ್ನೋದೇನು, ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ಇನ್ ಬಿಟ್ವೀನ್ ಈ ಮಧ್ಯದಲ್ಲಿ ಇದನ್ನ ಹಾಕ್ಬಿಟ್ಟು ಲೆಫ್ಟ್ ಮತ್ತೆ ರೈಟ್ ಸೈಡ್ ನಾನು ಏನ್ ಕ್ಯಾರೆಕ್ಟರ್ನ ಪಾಸ್ ಮಾಡಿರ್ತೀನೋ ಅದ್ರ ಜೊತೆ ಪ್ಯಾಡ್ ಮಾಡುತ್ತೆ. ಸೊ ಹಾಯ್ ಅನ್ನೋದು 6 ಕೊಟ್ಟಿರೋದ್ರಿಂದ ಸ್ಟಾರ್ ಸ್ಟಾರ್ ಹೆಚ್ ಐ ಸ್ಟಾರ್ ಸ್ಟಾರ್. ಸೊ ಟೋಟಲಿ ಎಷ್ಟು ಬರುತ್ತೆ ಆನ್ಸರ್, 6 ಅಂತ ಬರುತ್ತೆ. ಅರ್ಥ ಆಗ್ತಿದ್ಯಾ? ದೀಸ್ ಆರ್ ಸಮ್ ಆಫ್ ದ ಬಿಲ್ಟ್ ಇನ್ ಫಂಕ್ಷನ್ಸ್ ಆಫ್ ಮೆಥಡ್ಸ್. ಸೊ ನೆಕ್ಸ್ಟ್ ಪಾರ್ಟ್ ಆಲ್ಮೋಸ್ಟ್ ನಾವು ಹೆಂಡಿಗೆ ಬಂದಿದ್ದೀವಿ ಮಕ್ಕಳ, ದಟ್ ಇಸ್ ಹ್ಯಾಂಡ್ಲಿಂಗ್ ದ ಸ್ಟ್ರಿಂಗ್. ಸ್ಟ್ರಿಂಗ್ ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ, ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಮೊದಲನೇದು ಕೌಂಟ್ ಕ್ಯಾರೆಕ್ಟರ್ ಅಕರೆನ್ಸಸ್. ಸೊ ಒಂದು ಕ್ಯಾರೆಕ್ಟರ್ ಎಷ್ಟು ಸಲ ಬಂದಿದೆ ಅಂತ ನಾನು ಕೌಂಟ್ ಮಾಡ್ಬೇಕಲ್ವಾ, ಅದಕ್ಕೆ ಒಂದು ಪ್ರೋಗ್ರಾಮ್ ಇದೆ ನೋಡಿ. ಇಲ್ಲಿ DEF ಇದು ಯೂಸರ್ ಡಿಫೈನ್ ಫಂಕ್ಷನ್ ಅಲ್ವಾ, ನಮಗೆ ಕಳೆದ ಚಾಪ್ಟರ್ ಇಂದ ಯೂಸರ್ ಡಿಫೈನ್ ಫಂಕ್ಷನ್ ಅಂದ್ರೆ ಏನು ಅಂತ ಗೊತ್ತಾಗಿದೆ ಅಲ್ವಾ. ಸೊ DEF ಕ್ಯಾರ್ ಕೌಂಟ್ ಇದೊಂದು ಯೂಸರ್ ಡಿಫೈನ್ ಫಂಕ್ಷನ್. CH ಮತ್ತೆ ST ಅನ್ನೋದೇನು, ಪ್ಯಾರಾಮೀಟರ್ಸ್. ಸೊ ಇನಿಷಿಯಲಿ ಇದ್ರೊಳಗಡೆ ಏನ್ ಫಂಕ್ಷನ್ ಡೆಫಿನಿಷನ್ ಬರೀತಾ ಇದೀನಿ, ಕೌಂಟ್ ವಿಲ್ ಬಿ ಈಕ್ವಲ್ ಟು 0 ಫಾರ್ C in SD, ಫಾರ್ ಇಂಡಿವಿಜುವಲ್ ಕ್ಯಾರೆಕ್ಟರ್ ಇನ್ ST ಇಫ್ C is equal to CH. ಸೊ ನಾನು ಇನ್ಪುಟ್ ಕೊಡ್ತಿರೋ ಆ ಕ್ಯಾರೆಕ್ಟರ್ CH ಗೆ ಈಕ್ವಲ್ ಆದ್ರೆ ಕೌಂಟ್ ನ ಇನ್ಕ್ರಿಮೆಂಟ್ ಮಾಡ್ಬಿಟ್ಟು ಕೌಂಟ್ ನ ರಿಟರ್ನ್ ಮಾಡು. ಅರ್ಥ ಆಗ್ತಿದ್ಯಾ? ಸೊ ನಾನು ಇಲ್ಲಿ ಏನ ಚೆಕ್ ಮಾಡ್ತಾ ಇದ್ದೀನಿ, ನಂಬರ್ ಆಫ್ ಕ್ಯಾರೆಕ್ಟರ್ ಆಫ್ ಅಕರೆನ್ಸಸ್. ಸೊ ಒಂದೊಂದು ಕ್ಯಾರೆಕ್ಟರ್ ಎಷ್ಟು ಸಲ ಬಂದಿದೆ ಅನ್ನೋದನ್ನ ನಾನು ಚೆಕ್ ಮಾಡ್ತಾ ಇದ್ದೀನಿ. ನಾನು ಇನ್ಪುಟ್ ಆಗಿ ಕೊಡೋ ಅಂತ ಫಸ್ಟ್ ಒಂದು ಸ್ಟ್ರಿಂಗ್ ಇನ್ಪುಟ್ ಆಗಿ ಕೊಡ್ತೀನಿ, ಆಮೇಲೆ ಒಂದು ಕ್ಯಾರೆಕ್ಟರ್ನ ಇನ್ಪುಟ್ ಆಗಿ ಕೊಡ್ತೀನಿ. ಆ ಕ್ಯಾರೆಕ್ಟರ್ನ ಸ್ಟ್ರಿಂಗ್ ಜೊತೆ ಮ್ಯಾಚ್ ಮಾಡ್ತಾ ಹೋಗಿ ಎಷ್ಟು ಸಲ ಆ ಕ್ಯಾರೆಕ್ಟರ್ ರಿಪೀಟ್ ಆಗಿದೆ ಅಂತ ಡಿಸ್ಪ್ಲೇ ಮಾಡಬೇಕು. ಅದೇ ಈ ಪ್ರೋಗ್ರಾಮ್. ಸೊ ST is equal to input enter the string. ಸೊ ಫಸ್ಟ್ ಸ್ಟ್ರಿಂಗ್ ನ ಇನ್ಪುಟ್ ಮಾಡ್ತಾ ಇದ್ದೀನಿ. CH is equal to enter the character to be searched. ನೆಕ್ಸ್ಟ್ ಕೌಂಟ್ ಇಸ್ ಈಕ್ವಲ್ ಟು ಕ್ಯಾರ್ ಕೌಂಟ್. ನಾನು ಈ ಫಂಕ್ಷನ್ ನ ಕಾಲ್ ಮಾಡ್ತಾ ಇದ್ದೀನಿ. ಕಾಲ್ ಮಾಡಿದ ತಕ್ಷಣ ಏನಾಗ್ಬಿಡುತ್ತೆ, ಈ ಫಂಕ್ಷನ್ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ C in ST ಅಂದ್ರೇನು, ಇಂಡಿವಿಜುವಲ್ ಎಲಿಮೆಂಟ್ಸ್ ದಟ್ ಇಸ್ ಪ್ರೆಸೆಂಟ್ ಇನ್ ಸ್ಟ್ರಿಂಗ್ C. ಓಕೆ, ಈಗ ನೋಡಿ ಹಲೋ ಅಂತ ತಿಳ್ಕೊಳ್ಳಿ. ಸೊ C ಅಂದ್ರೇನು, ಇಂಡಿವಿಜುವಲ್ ಎಲಿಮೆಂಟ್ಸ್, ಇದು C. CH ಅಂದ್ರೇನು, ನಾನು ಕೊಡ್ತಿರೋ ಅಂತ ಕ್ಯಾರೆಕ್ಟರ್, ಈಗ L ಅಂತ ಕೊಡ್ತಿದ್ದೀನಿ, ಇದೇನು CH. ಅರ್ಥ ಆಗ್ತಿದ್ಯಾ? ಒಂದು C ಇನ್ನೊಂದು CH.
ಅದಕ್ಕೆ ಈಕ್ವಲ್ ಅಂತ ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಹೌದು ಅವೆರಡು ಈಕ್ವಲ್ ಅಂದ್ರೆ ಕೌಂಟ್ನ ಇನ್ಕ್ರಿಮೆಂಟ್ ಮಾಡ್ತಾ ಹೋಗು, ಇಲ್ಲ ಅಂದ್ರೆ ಇನ್ಕ್ರಿಮೆಂಟ್ ಮಾಡಬೇಡ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಎಂಟರ್ ಅ ಸ್ಟ್ರಿಂಗ್ ಅಲ್ಲಿ. ಟುಡೇ ಇಸ್ ಅ ಹಾಲಿಡೇ, ಇವತ್ತು ರಜಾ. ಎಂಟರ್ ದ ಕ್ಯಾರೆಕ್ಟರ್ ಟು ಬಿ ಸರ್ಚ್, ಯಾವ ಕ್ಯಾರೆಕ್ಟರ್ ನೀನು ಸರ್ಚ್ ಮಾಡಬೇಕು ಆ ಕ್ಯಾರೆಕ್ಟರ್ನ ಮೆನ್ಷನ್ ಮಾಡು. ಎ. ಸೊ ಫಸ್ಟ್ ಏನ್ ಮಾಡುತ್ತೆ, ಎ ಟಿಗೆ ಈಕ್ವಲ್ಲ ಅಂತ ಚೆಕ್ ಮಾಡುತ್ತೆ, ಇಲ್ಲ. ಎ 0ಗೆ ಈಕ್ವಲ್ಲ ಅಂತ ಚೆಕ್ ಮಾಡುತ್ತೆ, ಇಲ್ಲ. ಎ ಡಿಗೆ ಈಕ್ವಲ್ಲ, ಇಲ್ಲ. ಎಗೆ ಈಕ್ವಲ್ಲ, ಹೌದು. ಕೌಂಟ್ನ ಇನ್ಕ್ರಿಮೆಂಟ್ ಮಾಡ್ಕೋ, 0 ಇಂದ 1 ಆಗುತ್ತೆ. ಮತ್ತೆ ಕಂಟಿನ್ಯೂ ಆಗುತ್ತೆ. ಎ ವೈಗೆ ಈಕ್ವಲ್ಲ, ಇಲ್ಲ. ಎ ಐಗೆ ಈಕ್ವಲ್ಲ, ಇಲ್ಲ ಅಲ್ಲ. ನೆಕ್ಸ್ಟ್ ಎ ಎಸ್ಗೆ ಈಕ್ವಲ್ಲ, ಇಲ್ಲ. ನೆಕ್ಸ್ಟ್ ಎಗೆ ಈಕ್ವಲ್ಲ, ಹೌದು. ಸೊ ಕೌಂಟ್ 1 ಇದ್ದಿದ್ದು ಎಷ್ಟಾಗುತ್ತೆ, 2 ಆಗುತ್ತೆ. ಮತ್ತೆ ಎ ಹೆಚ್ಗೆ ಈಕ್ವಲ್ಲ, ಇಲ್ಲ. ಎ 0 ಓಗೆ ಈಕ್ವಲ್ಲ, ಇಲ್ಲ. ಎ ಎಲ್ಗೆ ಈಕ್ವಲ್ಲ, ಇಲ್ಲ. ಎ ಐಗೆ ಈಕ್ವಲ್ಲ, ಇಲ್ಲ. ನೆಕ್ಸ್ಟ್ ಎ ಡಿ, ಇಲ್ಲ. ಮತ್ತೆ ಎ ಹೌದು. ಸೊ 3 ಆಗುತ್ತೆ. ಫೈನಲಿ ಎ ಈಸ್ ಈಕ್ವಲ್ ಟು ವೈ, ನೋ. ಸೊ ಟೋಟಲಿ ಎಷ್ಟಿರುತ್ತೆ ಕೌಂಟು, 3. ಇದು ದಿಸ್ ಇಸ್ ಹೌ ಯು ಹ್ಯಾಂಡಲ್ ದ ಸ್ಟ್ರಿಂಗ್. ಅರ್ಥ ಆಗ್ತಿದೆಯಾ? ಸೊ ನೆಕ್ಸ್ಟ್ ನೋಡೋದಾದ್ರೆ ಇನ್ನೊಂದು ಪ್ರೋಗ್ರಾಮ್ ನೋಡೋದಾದ್ರೆ ರೀಪ್ಲೇಸಿಂಗ್ ದ ವವಲ್ಸ್. ಮೊದಲನೇದು ಕೌಂಟ್ ದ ನಂಬರ್ ಆಫ್ ಅಕರೆನ್ಸಸ್, ಎರಡನೇದು ರೀಪ್ಲೇಸಿಂಗ್ ದ ವವಲ್ಸ್. ಹೌ ಡು ಯು ಹ್ಯಾಂಡಲ್ ದ ಸ್ಟ್ರಿಂಗ್? ಇಲ್ಲಿ ಡಿಎಫ್ ಡಿಫೈನಿಂಗ್ ದ ಫಂಕ್ಷನ್, ರೀಪ್ಲೇಸ್ ವವಲ್. ಸೊ ವವಲ್ ರೀಪ್ಲೇಸ್ ವವಲ್ ಅನ್ನೋದೇನೋ ಫಂಕ್ಷನ್ ನೇಮು. ಎಸ್ ಟಿ ಅನ್ನೋದೇನೋ ಪ್ಯಾರಾಮೀಟರ್. ನ್ಯೂ ಎಸ್ ಟಿ ಆರ್ ಅಂದ್ರೆ ಹೊಸ ಎಸ್ ಟಿ ಆರ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಫಾರ್ ನ್ಯೂ ಎಸ್ ಟಿ ಆರ್ ಅಂದ್ರೇನು, ನಾನು ರೀಪ್ಲೇಸ್ ಮಾಡಿದ್ಮೇಲೆ ಬರುತ್ತಲ್ಲ ಅದು ನ್ಯೂ ಎಸ್ ಟಿ ಆರ್. ಫಾರ್ ಸಿ ಎಚ್ ಇನ್ ಎಸ್ ಟಿ, ಫಾರ್ ಇಂಡಿವಿಜುವಲ್ ಕ್ಯಾರೆಕ್ಟರ್ಸ್ ಇನ್ ಎಸ್ ಟಿ, ಇಫ್ ಸಿ ಎಚ್ ಇನ್ ಎ ಇ ಐ ಒ ಯು, ಇಫ್ ಸಿ ಎಚ್ ಇನ್ ಎ ಇ ಐ ಒ ಯು ಅಂದ್ರೇನು, ಅದು ಕ್ಯಾಪಿಟಲ್ ಎ ಇ ಐ ಒ ಯು ಆಗಿರ್ಬೋದು, ಸ್ಮಾಲ್ ಎ ಇ ಐ ಒ ಯು ಆಗಿರ್ಬೋದು. ನ್ಯೂ ಎಸ್ ಟಿ ಆರ್ ಪ್ಲಸ್ ಈಕ್ವಲ್ ಟು ಸ್ಟಾರ್ ಅಂದ್ರೆ ಇರೋ ನೀನು ಕೊಟ್ಟಿರೋ ಇನ್ಪುಟ್ ಅಲ್ಲಿ ಎ ಇ ಐ ಒ ಯು ಅದು ಕ್ಯಾಪಿಟಲ್ ಆದ್ರೂ ಆಗ್ಲಿ ಸ್ಮಾಲ್ ಆದ್ರೂ ಆಗ್ಲಿ ಅದೇನಾದ್ರೂ ಎನ್ಕೌಂಟರ್ ಆದ್ರೆ ಸ್ಟಾರ್ ಇಂದ ರೀಪ್ಲೇಸ್ ಮಾಡು ಅಂತ ಹೇಳ್ತಾ ಇದೆ. ಇಲ್ಲ ಅಂದ್ರೆ ಏನ್ ಕ್ಯಾರೆಕ್ಟರ್ ಇದೆಯೋ ಅದನ್ನೇ ರಿಟೈನ್ ಮಾಡ್ಕೋ ಅಂತ ಹೇಳ್ತಿದೆ. ಫೈನಲಿ ನ್ಯೂ ಎಸ್ ಟಿ ಆರ್ ಏನ್ ಬಿಲ್ಡ್ ಆಗಿರುತ್ತೆ ಅದನ್ನ ರಿಟರ್ನ್ ಮಾಡು ಅಂತ ಹೇಳ್ತಿದೆ. ಇದು ನಮ್ಮ ಲಾಜಿಕ್. ಇಲ್ಲೇನಾಗುತ್ತೆ, ಎಂಟರ್ ದ ಸ್ಟ್ರಿಂಗ್ ಹಲೋ, ದ ಒರಿಜಿನಲ್ ಹಲೋ ವರ್ಲ್ಡ್. ದ ಒರಿಜಿನಲ್ ಸ್ಟ್ರಿಂಗ್ ಏನು, ಹಲೋ ವರ್ಲ್ಡ್. ನಾನು ಆಲ್ರೆಡಿ ಬರ್ದಿರೋ ಲಾಜಿಕಲ್ ಏನಿದೆ, ಎ ಇ ಐ ಒ ಯು ಅದು ಸ್ಮಾಲ್ ಆಗಿರ್ಲಿ ಕ್ಯಾಪಿಟಲ್ ಆಗಿರ್ಲಿ ಅದೇನಾದ್ರೂ ಎನ್ಕೌಂಟರ್ ಆದ್ರೆ ಆ ಕ್ಯಾರೆಕ್ಟರ್ಸ್ನ ಸ್ಟಾರ್ ಇಂದ ರೀಪ್ಲೇಸ್ ಮಾಡು ಅಂತ ತಾನೇ ನಾನು ಲಾಜಿಕ್ ಬರ್ದಿರೋದು. ಸೊ ಎಲ್ಲೆಲ್ಲಿ ಎ ಒ ಈ ತರದ್ದು ಡಿಸ್ಪ್ಲೇ ಆಗುತ್ತೆ ಅಲ್ಲೆಲ್ಲ ಸ್ಟಾರ್ ಬರುತ್ತೆ. ಸೊ ಸ್ಟಾರ್ ಸ್ಟಾರ್ ಮತ್ತೆ ಸ್ಟಾರ್, ಸೊ 3 ಕಡೆ ರೀಪ್ಲೇಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ಸೆಕೆಂಡ್ ವೇ ಆಫ್ ಹ್ಯಾಂಡ್ಲಿಂಗ್ ದ ಸ್ಟ್ರಿಂಗ್. ಅರ್ಥ ಆಗ್ತಿದ್ಯಾ? ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಮಕ್ಕಳ. ಓಕೆ, ನೆಕ್ಸ್ಟ್ ಒನ್ ರಿವರ್ಸಿಂಗ್ ದ ಸ್ಟ್ರಿಂಗ್. ಸೊ ಕೊಟ್ಟಿರೋ ಇನ್ಪುಟ್ನ ಹೇಗೆ ನಾನು ರಿವರ್ಸ್ ಮಾಡ್ತೀನಿ. ಡಿ ಎಫ್ ರಿವರ್ಸ್ ಸ್ಟ್ರಿಂಗ್ ಇದೊಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಏನಿರಬೇಕು ಪ್ಯಾರಾಮೀಟರ್, ಎಸ್ ಟಿ ಅಂದ್ರೆ ಏನು, ಸ್ಟ್ರಿಂಗ್. ರಿವ್ ಆರ್ ಇ ವಿ ರಿವರ್ಸ್ ಇಸ್ ಈಕ್ವಲ್ ಟು ಎಮ್ ಟಿ ಸ್ಟ್ರಿಂಗ್ ಅಂದ್ರೆ ಹೊಸ ಸ್ಟ್ರಿಂಗ್ ನ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ ಅಂದ್ರೆ ಕೊಟ್ಟಿರೋ ಸ್ಟ್ರಿಂಗ್ ನ ರಿವರ್ಸ್ ಮಾಡಿ ಔಟ್ಪುಟ್ ಕೊಡ್ತೀವಿ ಅಲ್ವಾ, ಅದಕ್ಕೆ ಇನಿಷಿಯಲಿ ಅದೇನಿರುತ್ತೆ ಎಮ್ ಟಿ ಇರುತ್ತೆ. ಫಾರ್ ಐ ಇನ್ ರೇಂಜ್ ಆಫ್ -1, -1 ಅಂದ್ರೆ ಸ್ಟಾರ್ಟ್ ಫ್ರಮ್ ದ ಎಂಡ್. ಮೈನಸ್ ಲೆಂತ್ ಆಫ್ ಸ್ಟ್ರಿಂಗ್ -1 ಅಂದ್ರೆ ಲಾಸ್ಟ್ ಸೆಕೆಂಡ್ ವರ್ಗೆ, ಆಮೇಲೆ -1 ಅಂದ್ರೆ ರಿವರ್ಸ್ ಆರ್ಡರ್ ಅಲ್ಲಿ. ಸೊ -1 ಅಂದ್ರೆ ಏನು, ಬಿಗಿನಿಂಗು. ಮೈನಸ್ ಲೆಂತ್ ಆಫ್ ಎಸ್ ಟಿ ಅಂದ್ರೇನು, ಟೋಟಲ್ ಲೆಂತ್ ಎಷ್ಟಿರುತ್ತೆ ರಿವರ್ಸ್ ಆರ್ಡರ್ ಅಲ್ಲಿ ಅಲ್ಲಿಗೆ ಎಂಡ್ ಆಗಬೇಕು, ಅಂದ್ರೆ ರೈಟ್ ಟು ಲೆಫ್ಟ್ ಬರ್ತಾ ಇದ್ದೀನಿ. ಸೊ ಫಸ್ಟ್ ಪ್ಯಾರಾಮೀಟರ್ ಲಾಸ್ಟ್ ಪ್ಯಾರಾಮೀಟರ್ ಹೇಗೆ ಬರಬೇಕು, -1 ಮುಖಾಂತರ ಬರಬೇಕು. ಸೊ ಪ್ರತಿಯೊಂದು ಎಲಿಮೆಂಟ್ನು ಎಲ್ಲಿಗೆ ನೀನು ಅಪೆಂಡ್ ಮಾಡ್ತಾ ಹೋಗ್ಬೇಕು, ಎಸ್ ಟಿ ಆಫ್ ಐಗೆ ಅಪೆಂಡ್ ಮಾಡ್ತಾ ಹೋಗ್ಬೇಕು. ಫೈನಲಿ ರಿಟರ್ನ್ ರಿವರ್ಸ್ ಆಫ್ ದ ಸ್ಟ್ರಿಂಗ್ ಅಂತ ಮಾಡ್ತೀನಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, -1 ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. -1, -2, -3, -4, -5. ಸೊ ಇಂಡಿವಿಜುವಲ್ ಎಲಿಮೆಂಟ್ಸ್ ಅಲ್ವಾ, ಏನಕ್ಕೆ ಇಂಡಿವಿಜುವಲ್ ಎಲಿಮೆಂಟ್, ಸ್ಟೆಪ್ ಏನ್ ಕೊಟ್ಟಿದ್ದೀನಿ -1. ಸೊ ಪ್ರತಿಯೊಂದು ಎಲಿಮೆಂಟ್ಸು ಅದು ಅಪೆಂಡ್ ಆಗ್ತಾ ಹೋಗುತ್ತೆ. ಸೊ ಹಲೋ ಅನ್ನೋದು ಫೈನಲಿ ನನಗೆ ಔಟ್ಪುಟ್ OLLEH ಅಂತ ಬರುತ್ತೆ. ಸೊ ಹೀಗೆ ನಾವು ಒಂದು ಸ್ಟ್ರಿಂಗ್ ನ ರಿವರ್ಸ್ ಮಾಡ್ತಾ ಹೋಗ್ತೀವಿ. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ಪ್ಯಾಲಿಂಡ್ರೋಮ್ ಚೆಕ್. ಸೊ ಕೊಟ್ಟಿರೋ ಒಂದು
ಸ್ಟ್ರಿಂಗ್ ಪ್ಯಾಲಿಂಡ್ರೋಮೋ ಅಲ್ವೋ. ಅಂದರೆ ಒಂದು ಕೊಟ್ಟಿರೋ ಸ್ಟ್ರಿಂಗ್ ಎಲಿಮೆಂಟ್ಸ್ನ ರಿವರ್ಸ್ ಮಾಡಿದ್ರೆ ಅದೇ ಏನು ಇನ್ಪುಟ್ ಇದೆಯೋ ಅದೇ ಔಟ್ಪುಟ್ ಬಂದರೆ ಅದನ್ನು ನಾನು ಪ್ಯಾಲಿಂಡ್ರೋಮ್ ಅಂತ ಕರಿತೀನಿ. ಬೆಸ್ಟ್ ಎಕ್ಸಾಂಪಲ್ ಯಾವುದು? ಮ್ಯಾಡಮ್, MADAM. ನಾನು ರಿವರ್ಸ್ ಮಾಡಿದ್ರೆ ಏನು ಬರುತ್ತೆ? MADAMA ಬರುತ್ತೆ. ಸೊ ಅದನ್ನು ಹೇಗೆ ಡಿಫೈನ್ ಮಾಡ್ಕೊಳ್ಳೋದು? ಫಸ್ಟ್ ಒಂದು ಫಂಕ್ಷನ್ ಇದೆ, ಡಿಫೈನ್ ಚೆಕ್ ಪ್ಯಾಲಿನ್ ಆಫ್ ST. ಸೊ ಚೆಕ್ ಪ್ಯಾಲಿನ್ ಆಫ್ ST ಅನ್ನೋದೇನು? ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್. ಇನಿಷಿಯಲಿ ಏನು? I ಅನ್ನೋದು 0, ಇಂಡೆಕ್ಸ್ ಇಸ್ 0. J is equal to length of ST minus 1. ಲೆಂತ್ ಆಫ್ ST minus 1 ಅಂದರೆ ಎಷ್ಟು? ಟೋಟಲ್ ಎಲಿಮೆಂಟ್ಸ್ ಇರುತ್ತೆ, ಏನಿರುತ್ತೋ ಅದರದ್ದು -1. ಅದ್ರ ಅರ್ಥ ಏನು? ಲಾಸ್ಟ್ ಎಲಿಮೆಂಟ್ ಆಫ್ ದ ಇಂಡೆಕ್ಸ್ ಅಂತ ತಾನೇ ಅರ್ಥ. ಸೊ ವೈಲ್ I ಲೆಸ್ ದ್ಯಾನ್ ಆರ್ ಈಕ್ವಲ್ ಟು J, ಫಸ್ಟ್ ಒಂದು ವೈಲ್ ಲೂಪ್ ಹಾಕೋತೀನಿ. ಏನು? I ವ್ಯಾಲ್ಯೂ ಯಾವಾಗಲೂ J ವ್ಯಾಲ್ಯೂಕ್ಕಿಂತ ಕಡಿಮೆ ಇರಬೇಕು ಅಂತ. ಈಗ MADAM 0 1 2 3 4. ಇಲ್ಲಿ ಏನಂತ ಮೆನ್ಷನ್ ಮಾಡಿದ್ದೀವಿ ನಾವು? J is equal to ಲೆಂತ್ ಆಫ್ ಸ್ಟ್ರಿಂಗ್ -1. ಸೊ ಲೆಂತ್ ಎಷ್ಟು? 5. 5 minus 1 ಎಷ್ಟು? 4. ಸೊ ನೆಕ್ಸ್ಟ್, ಇಫ್ ST of I ನಾಟ್ ಈಕ್ವಲ್ ಟು ST of J. ಸೊ ST of I, ಇನಿಷಿಯಲಿ ST of I ಎಷ್ಟಿರುತ್ತೆ? ವ್ಯಾಲ್ಯೂ 0. ST of J ವ್ಯಾಲ್ಯೂ ಎಷ್ಟಿರುತ್ತೆ? 4 ಅಲ್ವಾ? ಇವೆರಡು ಈಕ್ವಲ್ ಅಲ್ಲ ಅಂದರೆ ರಿಟರ್ನ್ ಫಾಲ್ಸ್. ಓಕೆ, ಫಾಲ್ಸ್ನ ರಿಟರ್ನ್ ಮಾಡು. ಆಮೇಲೆ ಇನ್ಕ್ರಿಮೆಂಟ್ ಮಾಡ್ತಾ ಹೋಗಬೇಕು. ಐನ ಇನ್ಕ್ರಿಮೆಂಟ್ ಮಾಡು, ಜೇನ ಡಿಕ್ರಿಮೆಂಟ್ ಮಾಡು. ಸೊ ಈ ಇನ್ಕ್ರಿಮೆಂಟ್ ಮಾಡಿ ಡಿಕ್ರಿಮೆಂಟ್ ಮಾಡ್ತಾ ಕಂಟಿನ್ಯೂ ಆಗ್ತಾ ಹೋದಂಗೆಲ್ಲ ರಿಟರ್ನ್ ಟ್ರೂ ಅಂತ ಕೊಡಬೇಕು. ಹೇಗೆ? ಇಲ್ಲಿ ನೋಡೋಣ. ಇಲ್ಲಿ ನೋಡಿ, ಇನಿಷಿಯಲಿ I ವ್ಯಾಲ್ಯೂ ಎಷ್ಟಿರುತ್ತೆ? 0 ಇರುತ್ತೆ. J ವ್ಯಾಲ್ಯೂ ಎಷ್ಟಿರುತ್ತೆ? 4 ಇರುತ್ತೆ. ಸೊ ST ಆಫ್ I ಅಂದರೆ ST ಆಫ್ 0 ಇಸ್ ಈಕ್ವಲ್ ಟು ST ಆಫ್ 4. ಅದನ್ನು ಚೆಕ್ ಮಾಡಬೇಕು. ಓಕೆ, ಈ ಸಿನಾರಿಯೋ ಚೆಕ್ ಮಾಡೋಣ. ಈ ಸಿನಾರಿಯೋಲಿ ಏನು ಬರುತ್ತೆ? ST ಆಫ್ I ಅಂದರೆ ಏನರ್ಥ? 0. ST ಆಫ್ 0 ಎಷ್ಟು? M. ಓಕೆ, ನೆಕ್ಸ್ಟ್ ST ಆಫ್ 4 ಎಷ್ಟು? ಅದು M ಅಲ್ವಾ? ಸೊ ಇಟ್ ವಿಲ್ ರಿಟರ್ನ್ ಟ್ರೂ. ನೆಕ್ಸ್ಟ್ ಕಂಟಿನ್ಯೂ. ಆವಾಗ ಕಂಟಿನ್ಯೂ ಆಗಬೇಕಾದ್ರೆ ಏನಾಗುತ್ತೆ? I 1 ಇನ್ಕ್ರಿಮೆಂಟ್ ಆಗುತ್ತೆ, J 1 ಡಿಕ್ರಿಮೆಂಟ್ ಆಗುತ್ತೆ. I 1 ಇನ್ಕ್ರಿಮೆಂಟ್ ಆಗುತ್ತೆ ಅಂದರೆ 1, J 1 ಡಿಕ್ರಿಮೆಂಟ್ ಆಗುತ್ತೆ ಅಂದರೆ 3 ಅಲ್ವಾ? 1 ಅಂದರೆ ವಾಟ್ ಈಸ್ ST ಆಫ್ 1? A. ವಾಟ್ ಈಸ್ ST ಆಫ್ 3? A. ಸೊ ಇದು A ಮತ್ತೆ ಅದು A. ಸರಿನಾ? ನೆಕ್ಸ್ಟ್ ಏನು ಮಾಡ್ತೀನಿ? ST ಆಫ್ 3. ನೆಕ್ಸ್ಟ್ ST ಆಫ್ 2. ವೆರಿ ಸಾರಿ ಮಕ್ಕಳ. ST ಆಫ್ 2 ಇಸ್ ಈಕ್ವಲ್ ಟು, ಇಸ್ ಇಟ್ ಈಕ್ವಲ್ ಟು ST 3 ಇದೇನಾಗುತ್ತೆ? 2 ಆಗುತ್ತೆ. ಸೊ ST ಆಫ್ 2 ಅಲ್ಲಿ ಏನಿದೆ? D ಇದೆ. ST ಆಫ್ 2 ಅಲ್ಲೂ ಏನಿದೆ? D ಇದೆ. ಸೊ ಎರಡು ಈಕ್ವಲ್ ತಾನೆ. ಸೊ ಈ ತರ ನಾವು ಕಂಪೇರ್ ಮಾಡ್ತಾ ಹೋಗ್ತೀವಿ, ಒಂದು I ಇನ್ನೊಂದು J. ಸೊ ಅದು ಕಂಡೀಷನ್ ಈಕ್ವಲ್ ಆದರೆ ಪ್ಯಾಲಿಂಡ್ರೋಮ್ ಅಂತ ರಿಟರ್ನ್ ಆಗುತ್ತೆ. ಕಂಡೀಷನ್ ಏನಾದರೂ ಫಾಲ್ಸ್ ಆದರೆ, ಯಾವ್ದಾದ್ರು ಒಂದು ಸಿನಾರಿಯೋಲ್ ಕಂಡೀಷನ್ ಫಾಲ್ಸ್ ಆದರೆ ಅದು ಪ್ಯಾಲಿಂಡ್ರೋಮ್ ಅಲ್ಲ, ರಿಟರ್ನ್ ಫಾಲ್ಸ್ ಅಂತ ಬರುತ್ತೆ. ಸೊ ಇದು ಒನ್ ಆಫ್ ದ ಸಿಂಪ್ಲೆಸ್ಟ್ ಲಾಜಿಕ್ ಅಂತ ಹೇಳ್ಬೋದು ಪ್ಯಾಲಿಂಡ್ರೋಮ್ ಚೆಕ್ ಮಾಡೋದಕ್ಕೆ. ತುಂಬ ಈಸಿನೂ ಇದೆ ಮತ್ತು ತುಂಬ ಸಿಂಪಲ್ ಆಗೂ ಇದೆ. ಐ ಹೋಪ್ ಇದು ಅರ್ಥ ಆಗಿದೆ ಅನ್ಕೋತೀನಿ. ಏನಾದರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಓಕೆ, ಸೊ ಇದಾಗಿತ್ತು ನಮ್ಮ ಇವತ್ತಿನ ಕ್ಲಾಸ್ನ ಸಮ್ಮರಿ. ಏನದು? ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಅಂದರೆ ನಾನು ಇಂಡಿವಿಜುವಲ್ ಎಲಿಮೆಂಟ್ಸ್ನ ಯಾವುದೇ ಕಾರಣಕ್ಕೂ ರೀಪ್ಲೇಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಆದರೆ ಎಂಟೈರ್ ಸ್ಟ್ರಿಂಗ್ನ ರೀಪ್ಲೇಸ್ ಮಾಡ್ಬೋದು ಹೊರತು ಇಂಡಿವಿಜುವಲ್ ಕ್ಯಾರೆಕ್ಟರ್ನ ರೀಪ್ಲೇಸ್ ಮಾಡೋದಕ್ಕಾಗಲ್ಲ. ಸೊ ಸ್ಟ್ರಿಂಗ್ಸ್ ಆರ್ ಇಮ್ಯೂಟೇಬಲ್ ಆ್ಯಂಡ್ ಇಂಡೆಕ್ಸ್ ಆಫ್ ದ ಸ್ಟ್ರಿಂಗ್ ವಿಲ್ ಸ್ಟಾರ್ಟ್ ಫ್ರಮ್ 0. ಅದನ್ನು ನಾವು ತಲೆಯಲ್ಲಿ ಇಟ್ಕೊಬೇಕು. ಮತ್ತೆ ನೆಗೆಟಿವ್ ಇಂಡೆಕ್ಸಿಂಗ್ ಇಸ್ ಸಪೋರ್ಟೆಡ್ ಅಂದರೆ ನಾನು ರಿವರ್ಸಿಂದ ಮಾಡ್ಬೋದು. ನಾನು ರೈಟಿಂದ ಲೆಫ್ಟ್ಗೆ ಆಕ್ಸೆಸ್ ಮಾಡಬೇಕು ಒಂದು ಎಲಿಮೆಂಟ್ನ ಅಂದರೆ ನೆಗೆಟಿವ್ ಇಂದಾನೆ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್, ಸ್ಲೈಸಿಂಗ್ ಎಂಡ್ ಇಂಡೆಕ್ಸ್ ಈಸ್ ಎಕ್ಸ್ಕ್ಲೂಡೆಡ್ ಅಂದರೆ ಏನರ್ಥ? ಇದು ಲಿಸ್ಟಲ್ಲಿ 1:2 ಅಂತ ಹೇಳ್ತಿದ್ದೆ ಅಲ್ವಾ, ಸ್ಟಾಪ್ ಅಂತ. ಎಂಡಿಂಗ್ನ ಯಾವುದೇ ಕಾರಣಕ್ಕೂ ನಾವು ಇನ್ಕ್ಲೂಡ್ ಮಾಡ್ಕೊಳ್ಳಲ್ಲ. ಎಂಡಿಂಗ್ -1.
ಫೈಂಡ್ ಏನು ಮಾಡುತ್ತೆ, ಇಟ್ ವಿಲ್ ರಿಟರ್ನ್ ದ -1. ಇದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳ. ಫೈಂಡ್ ಮತ್ತೆ ಇಂಡೆಕ್ಸ್ ಎರಡು ಸೇಮ್ ಆಗಿ ವರ್ಕ್ ಆಗುತ್ತೆ. ಆದರೆ ಫೈಂಡ್ ಆಪರೇಷನ್ ಮಾಡಿದಾಗ ರಿಸಲ್ಟ್ ಏನಾದರೂ ಅನ್ಸಕ್ಸಸ್ಫುಲ್ ಆದರೆ -1 ಡಿಸ್ಪ್ಲೇ ಆಗುತ್ತೆ. ಇಂಡೆಕ್ಸ್ ಫಂಕ್ಷನ್ ಅಪ್ಲೈ ಮಾಡಿದಾಗ ರಿಸಲ್ಟ್ ಅನ್ಸಕ್ಸಸ್ಫುಲ್ ಆದರೆ ಎರರ್ ಅಂತ ರಿಟರ್ನ್ ಮಾಡುತ್ತೆ. ಓಕೆ, ನಾನು ಯಾವುದೇ ಒಂದು ಸ್ಟ್ರಿಂಗ್ಗೆ ಸ್ಪ್ಲಿಟ್ ಫಂಕ್ಷನ್ನ ನಾನು ಅಪ್ಲೈ ಮಾಡಿದ ತಕ್ಷಣ ಔಟ್ಪುಟ್ ಯಾವ ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ, ಲಿಸ್ಟ್ ರೂಪದಲ್ಲಿ ಡಿಸ್ಪ್ಲೇ ಆಗುತ್ತೆ. ಸೊ ಇವೆಲ್ಲವೂ ತುಂಬಾನೇ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್. ಓಕೆ, ಎಸ್ಪೆಷಲಿ ರಿವಿಷನ್ ಮಾಡ್ಕೊಬೇಕಾದ್ರೆ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಸೊ ಇದನ್ನ ಹೇಳ್ತಾ ಇವತ್ತಿನ ಕ್ವಿಕ್ ಆಗಿ ಕ್ವಶನ್ಸ್ ನೋಡ್ಬೋಣ ಮಕ್ಕಳ. ವಾಟ್ ಈಸ್ ದ ಔಟ್ಪುಟ್ ಆಫ್ ದ STR: -1 ಇಫ್ STR1 ಇಸ್ ಈಕ್ವಲ್ ಟು ಹಲೋ ವರ್ಲ್ಡ್? ಇದನ್ನ ಇವಾಗ ತಾನೇ ನೋಡಿದೀವಿ ಅಲ್ವಾ? ಎಲ್ಲಿ ನೋಡಿದೀವಿ? ಈ ಲಾಜಿಕ್ನ ಜ್ಞಾಪಕ ಇಟ್ಕೊಂಡ್ಬಿಡಿ. ಇದು ಏನಕ್ಕೆ ಯೂಸ್ ಆಗುತ್ತೆ? ರಿವರ್ಸ್ ಆಫ್ ದ ಸ್ಟ್ರಿಂಗ್ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಥರ್ಡ್ ಆಪ್ಷನ್, ಸ್ಟ್ರಿಂಗ್ನ ರಿವರ್ಸ್ ಮಾಡೋದಕ್ಕೆ. ನೆಕ್ಸ್ಟ್, ವಾಟ್ ಈಸ್ ದ ರಿಸಲ್ಟ್ ಆಫ್ STR1 1:5 ಇಫ್ STR1 ಇಸ್ ಈಕ್ವಲ್ ಟು ಹಲೋ ವರ್ಲ್ಡ್? ಹೇಗೆ ಬರ್ಕೊಳ್ಳೋದು ಕ್ವಿಕ್ ಆಗಿ? ಅಲ್ವಾ? ಸೊ ನನಗೆ ಏನಿರೋದು 1 to 5. ಸೊ 0 1 2 3 4 5 6 7 8 9 10. ಸೊ 1 to 5 ಅಂದರೆ ಏನೆಲ್ಲ ಬರುತ್ತೆ? ELLO 5 ಬರುತ್ತಾ? ಬರಲ್ಲ. ಸೊ ELLO ಆಪ್ಷನಲ್ ಇದ್ರೆ ಸೊ ಅದೇ ನಮ್ಮ ರೈಟ್ ಆನ್ಸರ್. ಸಾರಿ, ಯಾ. ಸೊ STR 1 to 5 ಅಂದರೆ ELLO ಅಲ್ವಾ? ಸೊ ದಿಸ್ ಇಸ್ ದ ರೈಟ್ ಆನ್ಸರ್. ವಾಟ್, ಯಾ, ನೆಕ್ಸ್ಟ್ ಒನ್ ರಿಪೀಟ್ ಆಗಿದೆ ಅನ್ಕೋತೀನಿ. ಓಕೆ, ಸೊ ವಾಟ್ ಈಸ್ ದ ರಿಸಲ್ಟ್? ದಟ್ ಇಸ್ 1 to 5. ಸೊ ಸೇಮ್ ಕ್ವಶನ್ ಇಲ್ಲಿ ರಿಪೀಟ್ ಆಗಿದೆ ಮಕ್ಕಳ. ಸೊ ಇದಾಗಿತ್ತು ನಮ್ಮ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ, ಇದ್ರ ಜೊತೆಗೆ ನೋಟ್ಸಲ್ಲೂ ಸಹ ಇನ್ನೊಂದಷ್ಟು ಎಕ್ಸ್ಟ್ರಾ MCQ ಕ್ವಶನ್ಸ್ನ ಆ್ಯಡ್ ಮಾಡಿರ್ತೀನಿ, ಅದನ್ನು ಸಹ ರೆಫರ್ ಮಾಡಿ. ಟೋಟಲಿ 4 ಮಾರ್ಕ್ಸ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್. 3 ಮಾರ್ಕ್ಸಿಂದ 1 ಮತ್ತು 1 ಮಾರ್ಕ್ಸಿಂದ 1. ಸೊ ಯೂಶಲಿ 3 ಮಾರ್ಕ್ಸ್ಗೆ ಹ್ಯಾಂಡ್ಲಿಂಗ್ ಆಫ್ ಸ್ಟ್ರಿಂಗ್ಸ್ ಲಾಜಿಕ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಒಂದು ಫಂಕ್ಷನ್ ಬರೀಲಿಕ್ಕಾಗಿರ್ಬೋದು, ಅಥವಾ ಕೆಲವು ಸಲ ಫಂಕ್ಷನ್ಸ್ನ ಮೆನ್ಷನ್ ಮಾಡಿಬಿಟ್ಟು ಅದರದ್ದು ಎಕ್ಸ್ಪ್ಲನೇಷನ್ ಬರೆಯೋದಕ್ಕೂ ಸಹ ಕೇಳ್ತಾರೆ 3 ಮಾರ್ಕ್ಸ್ಗೆ. ಓಕೆ, ಸೊ ವಿತ್ ದ್ಯಾಟ್ ನೋಟ್ ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡೋಣ. ಐ ಹೋಪ್ ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಮತ್ತು ಇಷ್ಟ ಆಗಿದೆ ಅನ್ಕೋತೀನಿ. ಏನೇ ಒಪಿನಿಯನ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಕನ್ಕ್ಲೂಡ್ ಮಾಡೋಣ. ಥ್ಯಾಂಕ್ ಯು.